ಲಾ ಆಫ್ ಅಟ್ರಾಕ್ಷನ್ಸ್ ಅಂದರೆ ಏನು? ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್ ಯು ಅಟ್ರಾಕ್ಟ್. ಸರಳವಾಗಿ ಹೇಳಬೇಕಂದ್ರೆ ಗಾಂಧೀಜಿಯ 3 ತತ್ವ. ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ಮಾತಾಡಬೇಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ಸೆಕೆಂಡ್ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾನೆ ಇರುತ್ತೆ. ಒಂದು ಕರ್ಮದ ಆಧಾರಿತ ಅಂದಮೇಲೆ ಇಟ್ಸ್ ಟೇಕ್ ಟೈಮ್ ಅಲ್ವಾ. ಸೊ ಮೇನ್ ಆಗಿ ನಂಬಿಕೆ ಬಹಳ ಮುಖ್ಯ. ಯೂನಿವರ್ಸ್ನ ನಾವು ನಂಬಿದ್ರೆ ಮಾತ್ರ ನಮಗೆ ಬಂದೇ ಬರುತ್ತೆ. ಈ ಮ್ಯಾನಿಫೆಸ್ಟೇಷನ್ಗೆ ನಾವು ಏನು ಫಾಲೋ ಮಾಡಬೇಕಾಗುತ್ತೆ? FTBA, ಫೀಲಿಂಗು, ಥಾಟ್ಸು, ಬಿಲೀಫು, ಆ್ಯಕ್ಷನ್. ಶಾರುಖ್ ಖಾನ್ ಅವ್ರು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಅವರು ಅದನ್ನು ಅಳವಡಿಸ್ಕೊತಾ ಇದ್ರು. ಖಂಡಿತ. ಶಾರುಖ್ ಖಾನ್ ಫಸ್ಟ್ ಟೈಮ್ ಅವರು ಬಂದಾಗ, ಬಾಂಬೆಗೆ ಬಂದಾಗ, ನಾನೇ ಕಿಂಗ್ ಆಗಿರ್ತೀನಿ ಅಂತಾನೆ ಅಂದಿದ್ದು. ಇವತ್ತು ಹಂಗೆ ಇದ್ದಾರೆ. ಮನಿ ಇದ್ರೆ ಎಲ್ಲ ಆಗುತ್ತೆ, ಏನಿಲ್ದರೆ ಎಲ್ಲ ಕೆಲಸ ನಡೆಯುತ್ತೆ ಅನ್ನೋದೊಂದು ಮನಿ ಅನ್ನೋದು. ಇದೇನಿದೆ ಇದು ನಮ್ಮ ಕಡೆ ಇರಬೇಕು. ಈ ಓಪನ್, ಓಕೆ, ಕ್ಲೋಸಿಂಗ್ ಪಾಯಿಂಟ್ ಏನಿದೆ ಎದುರುಗಡೆ ವ್ಯಕ್ತಿಗೆ ನಾವು ಕೊಡಬೇಕು. ಇದು ಓಪನ್ ಇಲ್ಲ ಅಂದರೆ ನಿಮಗೆ ದುಡ್ಡು ಬರೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ನ ಬಿಲೀವ್ ಮಾಡಿಸ್ಬಿಟ್ರೆ ನಮ್ಮ ಮ್ಯಾನಿಫೆಸ್ಟೇಷನ್ ಚಿಟಿಕೆ ಹೊಡೆಯೋದ್ರಲ್ಲಿ ಆಗುತ್ತೆ. ಅದ್ರ ಮೂಲಕನೇ, ಯಾಕೆಂದರೆ ಅದೇ ಸಂದೇಶ ಕಳಿಸೋದು ಯೂನಿವರ್ಸ್ಗೆ. ಸೊ ನಮ್ಮ ಎನರ್ಜಿ ಏನಿದೆ ಅದಕ್ಕೆ ಗೊತ್ತಾಗುತ್ತೆ. ಮನಿ ನಿರಂತರವಾಗಿ ಬರೋಕ್ಕೆ ಏನು ಮಾಡಬೇಕಾಗುತ್ತೆ? ನಾವು ದುಡ್ಡಿಲ್ಲ ಅಂತ ಫಸ್ಟ್ ಹೇಳಬಾರ್ದು. ನಮಗೆ ಎಂಥ ಆಪತ್ಕಾಲದಲ್ಲಿ ಬರೋದು, ಒಬ್ಬ ಫ್ರೆಂಡು ಸಹಾಯಕ್ಕೆ ಬರಲ್ಲ, ದುಡ್ಡಿದ್ರೆ ಆಗೋಗುತ್ತೆ. ಆ ವ್ಯಾಲೆಟ್ ಅದು ಏನು ಗೊತ್ತಿಲ್ಲ, ಬ್ಲೆಸ್ ಮಾಡಿ ಕೊಡ್ತೀನಿ. ತುಂಬ ಜನಕ್ಕೆ ಸಕ್ಸಸ್ ಸ್ಟೋರಿ ಬಂದಿದೆ. ತೊಗೊಂಡವರೆಲ್ಲ 3 ಲಕ್ಷ ಬಂದಿದೆ, ವಿತಿನ್ 2 ಲ್ಯಾಕ್ ಬಂದಿದೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಗೊತ್ತಾ, ಏನು ಹೇಳ್ತೀವಿ ಅದನ್ನು ತೊಗೊಳತ್ತೆ, ಅದನ್ನು ಪ್ರೂವನ್ ಮಾಡುತ್ತೆ. ನೀವು ಬೆವ್ರು ಸುರಿಸೋವರೆಗೂ ನಿಮ್ಗೆ ಒಂದನೇ ದುಡ್ಡು ಕೊಡು. ಕಷ್ಟಪಟ್ರೇನೆ ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತೆ, ಮಕ್ಕಳಿಗೆಲ್ಲ ಹೇಳ್ತಿರ್ತೀವಿ. ಸೊ ಮಕ್ಕಳ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ತೊಗೊಂಡಿರ್ತಾರೆ. ಸೊ ಇವತ್ತು ನಾವೇನು ಅನ್ಭೋಗಿಸಿದ್ವೋ ಅದನ್ನೇ ನಾಳೆ ನಮ್ಮ ಮಕ್ಕಳು ಅನ್ಭೋಗಿಸ್ತಾರೆ. ಈ ವಾಸ್ತುಗೂ ಮತ್ತೆ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ? ಕುಬೇರ ಮೂಲೆ. ಸೊ ಅದಕ್ಕೆ ಅದು ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಇಡೋದ್ರಿಂದ ವ್ಯಾಲೆಟ್ ನಿಮ್ಗೆ ದುಡ್ಡು ನಿರಂತರವಾಗಿ ಬರುತ್ತೆ. ಮಂಗಳವಾರ ಶುಕ್ರವಾರ ಅದನ್ನ ಅಮೌಂಟ್ಗಳು ಕೊಡಬಾರ್ದು. ಯಾವತ್ತು ನಿಮ್ಮ ಬೆನ್ನನ್ನ ನೀವು ತಟ್ಕೊಳ್ಳಿ. ಐ ಆಮ್ ಸಕ್ಸಸ್ಫುಲ್, ಐ ಆಮ್ ವಂಡರ್ಫುಲ್, ಐ ಆಮ್ ಸೂಪರ್. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಿನ್ಸ್ ಸ್ಟುಡಿಯೋಸ್ಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೈಶಾಲಿ ಅವರು ಇದ್ದಾರೆ. ಅವರು ಇವತ್ತು ನಮಗೆ ಲಾ ಆಫ್ ಅಟ್ರಾಕ್ಷನ್ಸ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಮನಿನ ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ಹೇಳ್ಕೊಡೋಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ಹರೀಶ್ ಶ್ರೀನಿವಾಸ, ನಮಸ್ಕಾರಗಳು. ಹೇಗಿದ್ದೀರಾ ಮೇಡಮ್? ತುಂಬ ಚೆನ್ನಾಗಿದೆ. ಸೆಕೆಂಡ್ ಎಪಿಸೋಡು ಮತ್ತೆ ಪ್ರಿನ್ಸ್ ಸ್ಟುಡಿಯೋಸಲ್ಲಿ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಮತ್ತೆ ನೀವು ಬಂದು ಕೂತಿರೋದು. ಹೌದು, ನನಗೂ ಖುಷಿ ಆಗ್ತಾ ಇದೆ. ಸೊ ಐ ಥ್ಯಾಂಕ್ಸ್ ಟು ಯೂನಿವರ್ಸ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ಈಗ ಲಾ ಆಫ್ ಅಟ್ರಾಕ್ಷನ್ಸ್ ಅಂದರೆ ಏನು? ಲಾ ಆಫ್ ಅಟ್ರಾಕ್ಷನ್ ಅಂದರೆ ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್ ಯು ಅಟ್ರಾಕ್ಟ್. ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ನಾವು ಏನು ಆಲೋಚನೆ ಮಾಡ್ತೀವಿ, ಏನು ಯಾವಾಗಲೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಏನು ಮಾತಾಡ್ತೀವಿ, ಏನು ನಾವು ಇದು ಮಾಡ್ತೀವಿ, ಸೊ ಅದರ ಒಂದು ಬೇಸ್ ಮೇಲೆ ಲಾ ಆಫ್ ಅಟ್ರಾಕ್ಷನ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗ್ತಿರುತ್ತೆ. ಓಕೆ ಓಕೆ ಓಕೆ. ಅಂದರೆ ಇದು ಎಲ್ಲದಕ್ಕೂ ವರ್ಕ್ ಆಗುತ್ತಾ? ಯಾವ ಥರ ಇದನ್ನ ಯೂಸ್ ಮಾಡ್ಕೊತಾರೆ ಇದನ್ನು? ಇವತ್ತಿನ ದಿನ ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತೀವಿ ಅದು ಸಬ್ಕಾನ್ಷಿಯಸ್ ಮೈಂಡ್ ಮೂಲಕನೇ ಆಗೋದು. ನಾವು ಏನು ಆಲೋಚನೆ ಮಾಡ್ತೀವಿ, ಏನು ನಾವು ಪ್ರತಿ ಸರಿಗೂ ಯೋಚನೆ ಮಾಡ್ತೀವಿ, ಮಾತಾಡ್ತೀವಿ. ಸೊ ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್ ಎಲ್ಲವೂ ಕೂಡ ಸೇರಿರೋದೇ ಲಾ ಆಫ್ ಅಟ್ರಾಕ್ಷನ್. ನಂಬಲಿ ಬಿಡ್ಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ಸೆಕೆಂಡ್ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾನೆ ಇರುತ್ತೆ. ಅಂದರೆ ನಾವು ಏನು ಒಂದು ಥಿಂಕ್ ಮಾಡ್ತೀವೋ ಆ ಥಿಂಕ್ ಪ್ರಕಾರ ಅದು ನಡೀತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ನಮ್ಮ ಟೋಟಲಿ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ. ಓಕೆ ಓಕೆ ಓಕೆ. ಅದು ಆ ಥರ ರೀತಿಲಿ ಎಲ್ಲ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಂದ್ಬಿಟ್ಟು. ಹೌದು. ವಾಟ್ ಯು ಥಿಂಕ್ ಅಬೌಟ್ ದಟ್, ಅದು ಮೇನ್ ಥಿಂಗ್ ಅದೇ ಇದಾಗಿರುತ್ತೆ. ಹೌದು ಹೌದು. ಓಕೆ. ಸೊ ಇದು ಸರಳವಾಗಿ ಹೇಳಬೇಕಂದ್ರೆ ಗಾಂಧೀಜಿಯ 3 ತತ್ವ. ಕೆಟ್ಟದನ್ನ ನೋಡಬೇಡಿ, ಕೆಟ್ಟದನ್ನ ಕೇಳಬೇಡಿ, ಕೆಟ್ಟದನ್ನ ಮಾತಾಡಬೇಡಿ ಅಂತ. ಹಾಗಿದ್ರೆ ನಮ್ಮ ವೀಕ್ಷಕರು ಏನು ಕೆಟ್ಟದನ್ನು ಮಾತಾಡಲ್ಲ ಅಂತ ಅಂದ್ರೆ ನಾವು ಬೇಕು ಅನ್ನೋದನ್ನ ಮಾತಾಡಲ್ಲ. ಇವತ್ತು ದುಡ್ಡು ಎಲ್ಲಾರ್ಗೂ ಬೇಕು, ಅದೇ ನಾವು ಮಾತಾಡೋದೇನು ದಿನನಿತ್ಯ ದುಡ್ಡಿಲ್ಲ ಅಂತೀವಿ. ಜಾಬ್ ಬೇಕು, ಜಾಬ್ ಇಲ್ಲ ಅಂತೀವಿ. ಸೊ ಏನು ಬೇಕೋ ಅದ್ರ ಬಗ್ಗೆ ಮಾತಾಡಲ್ಲ, ಏನು ಬೇಡವೋ ಅದ್ರ ಬಗ್ಗೆ ಮಾತಾಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ. ನಾವು ಏನು ಅಂತೀವಿ ಅದನ್ನ ಪ್ರೂವನ್ ಮಾಡೋದಷ್ಟೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ. ಯೂನಿವರ್ಸ್ ಏನು ಹೇಳುತ್ತೆ, ಯುವರ್ ವಿಶ್ ಇಸ್ ಮೈ ಕಮಾಂಡ್. ನೀ ಏನು ಅನ್ಕೊಂತೀಯ ಅದನ್ನ ನಾನು ಆಜ್ಞೆ ಅಂತ ನಾನು ಪಾಲಿಸ್ತೀನಿ, ಅದೇ ನಿನ್ನ ಲೈಫಲ್ಲಿ ಅಂತ. ಓಕೆ ಓಕೆ. ಲಾ ಆಫ್ ಅಟ್ರಾಕ್ಷನ್ಸ್ನ ಈಸಿಯಾಗಿ ನಾವು ಅರ್ಥ ಮಾಡ್ಕೊಬೋದಾ? ಖಂಡಿತ ಮಾಡ್ಕೋಬಹುದು. ಅದೇ ಗಾಂಧೀಜಿಯ 3 ತತ್ವಗಳು. ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ಮಾತಾಡಬೇಡಿ. ಆ 3 ತತ್ವಗಳನ್ನ ನೀವು ಸರಿಯಾಗಿ ಲಾ ಆಫ್ ಅಟ್ರಾಕ್ಷನ್ಗೆ ಅಳವಡಿಸಿದ್ರೆ 100% ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಓಕೆ ಓಕೆ. ಯೂನಿವರ್ಸಲ್ಲಾಗಿ ಹೇಗೆ ಬಿಲೀವ್ ಮಾಡ್ಬೋದು ಇದು ನಾವು? ಯೂನಿವರ್ಸನ್ನ ಹೇಗೆ ಬಿಲೀವ್ ಮಾಡ್ಬೋದು ಅಂದರೆ ಮೇಯ್ನಾಗಿ ಬಿಲೀವ್ ಈಸ್ ಇಂಪಾರ್ಟೆಂಟು, ನಂಬೋದು. ಇದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಹೋಟೆಲ್ಗೆ ಹೋಗ್ತೀರಾ,
ಹೋಟೆಲ್ಗೆ ಹೋಗಿ ಒಂದು ವಸ್ತುನ ಆರ್ಡ್ರ್ ಮಾಡ್ತೀರಾ, ಇಡ್ಲಿ ಬೇಕು ಅಥವಾ ದೋಸೆ ಬೇಕು ಅಂತ ಕೂತ್ಕೊಂತೀರ, ಪಕ್ಕದಲ್ಲಿ ಬಂದಿರುತ್ತೆ, ಪಕ್ಕದ ಟೇಬಲ್ಗೆ ಬಂದಿರುತ್ತೆ, ನನ್ನ ಟೇಬಲ್ಗೂ ಬರುತ್ತೆ ಅಂತ ವೆಯ್ಟ್ ಮಾಡ್ತೀರಲ್ವ. ತಕ್ಷಣ ಹೋಗಿ ಗಲಾಟೆ ಮಾಡ್ತೀರಾ? ಇಲ್ಲ, 10 ಮಿನಿಟ್ಸ್ ಆಗಲಿ 15 ಮಿನಿಟ್ಸ್ ಆಗಲಿ, ದೋಸೆ ಆಗಬೇಕಂದ್ರೆ ಅದಕ್ಕೆ ಟೈಮ್ ಬೇಕು, ಇಡ್ಲಿ ಆಗಬೇಕಂದ್ರೆ ಅದಕ್ಕೆ ಟೈಮ್ ಬೇಕು. ಒಂದು ವೇಳೆ ಇಲ್ಲ ನಂಗೆ ಇದು ಬೇಡ ಇಡ್ಲಿ ಬೇಕು ಅಂದಿರ್ತೀರ, ಬಂದು ಕೂತ್ಕೊಂಡು ಬೇಡ ಬೇಡ ನಂಗೆ ದೋಸೆ ಬೇಕು ಅಂತೀರ. ಅಲ್ಲಿ ಪಾಪ ವೆಯ್ಟರ್ ದೋಸೆ ಮಾಡ್ತಿರ್ತಾನೆ, ಬೇಡ ಅಂದ ತಕ್ಷಣ ಮತ್ತೆ ಇಡ್ಲಿ ಮಾಡ್ತಾನೆ. ಸೊ ಅದಕ್ಕೆ ಆದಂಥ ಟೈಮ್ ಕೊನೆಗೆ ಯಾವುದೂ ಬರೋದಿಲ್ಲ ನಿಮ್ಮ ಟೇಬಲಲ್ಲಿ. ಸೊ ಬಿಲೀವ್ ಈಸ್ ಇಂಪಾರ್ಟೆಂಟ್. ಹಾಗೇನೇ ನಾವು ಯಾವುದೇ ಆಸೆನ ಪಟ್ಟಾಗ ನಮ್ಮ ವೀಕ್ಷಕರಿಗೆ ಹೇಳೋದು ಅಷ್ಟೇ, ಮಿನಿಮಮ್ 3 ಇಂದ 6 ತಿಂಗಳು ವೆಯ್ಟ್ ಮಾಡಿ. ಮನೆ ಕಟ್ಟಿಸ್ಬೇಕು ಅನ್ಕೊಂತೀರಾ, ವೆಯ್ಟ್ ಮಾಡಿ. ಅಯ್ಯೋ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ನಂಗೆ ಆಗಲ್ಲ, ಹೋಪ್ ಕಳ್ಕೊಬೇಡಿ. ಸೊ ಮಿನಿಮಮ್ ಅದಕ್ಕೆ ಇದು ಜಸ್ಟ್ ಒಂದು ತಿಂಡಿ ಆಗೋಕ್ಕೆ 10 ಇಂದ 20 ನಿಮಿಷ ತಗೊಳ್ತೀವಿ ಅಂದರೆ ಒಂದು ಕರ್ಮದ ಆಧಾರಿತ ಅಂದಮೇಲೆ ಇಟ್ಸ್ ಟೇಕ್ ಟೈಮ್ ಅಲ್ವಾ. ಸೊ ಮೇನ್ ಆಗಿ ನಂಬಿಕೆ ಬಹಳ ಮುಖ್ಯ. ಯೂನಿವರ್ಸ್ನ ನಾವು ನಂಬಿದ್ರೆ ಮಾತ್ರ ನಮಗೆ ಬಂದೇ ಬರುತ್ತೆ. ನಾವು ಹೇಗೆ ಅನ್ಕೊಂತೀವೋ ಅದ್ರ ಬಗ್ಗೆ ಅದೇ ಥರ ಆಗ್ತಾ ಇರುತ್ತೆ ಅಂತ ಹೇಳ್ತೀರಾ ನೀವು? ಖಂಡಿತ ಆಗತ್ತೆ. ನಾವೇನು ಯೋಚನೆ ಮಾಡ್ತೀವೋ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಈಗ ನಮ್ಗೀಗ ನಾವು ನಮ್ಮ ಹತ್ರ ಈಗ ಒಂದು ದುಡ್ಡಿಲ್ಲ ಅಂತ ಅದು ಅದೇ ಥರನೇ ಆಗೋಗ್ಬಿಡುತ್ತೆ. ಹೌದು, ನಮ್ಮ ಯೂನಿವರ್ಸ್ಗೆ ನಾವು ಏನು ಅನ್ಕೊಂತೀವೋ ಅದೇ. ಇವತ್ತು ನಾನು ಅಳ್ತಿದ್ದೀನಿ ಇದೆ, ಅಳೋದಕ್ಕೆ ಡಬಲ್ ರೀಸನ್ ಕೊಡುತ್ತೆ, ನಾಳೆ ಅದ್ರ ಡಬಲ್ ಕೊಡುತ್ತೆ. ನೀವು ನಗ್ತಿದ್ದೀರಾ ಅಂದ್ರೆ ನಗೋದಕ್ಕೆ ರೀಸನ್ಸ್ ಕೊಡುತ್ತೆ. ಓಕೆ ಓಕೆ ಓಕೆ. ಈ ಮ್ಯಾನಿಫೆಸ್ಟೇಷನ್ಗೆ ನಾವು ಏನು ಫಾಲೋ ಮಾಡಬೇಕಾಗುತ್ತೆ? ಮೇನ್ ಥಿಂಗ್ ಮ್ಯಾನಿಫೆಸ್ಟೇಷನ್ಗೆ ಮೇನ್ ಆಗಿ FTBA, ಫೀಲಿಂಗು, ಥಾಟ್ಸು, ಬಿಲೀಫು, ಆ್ಯಕ್ಷನ್ನು. ನೀವೇನೇ ಕಾರ್ ಬೇಕು ಅಂದ ತಕ್ಷಣ ಕಾರ್ ಬರಬೇಕಂದ್ರೆ ಮ್ಯಾನಿಫೆಸ್ಟೇಷನ್ ಆಗೋಕ್ಕೆ ನಿಮ್ಮ ಫೀಲಿಂಗ್ ಏನಿದೆ, ಓಕೆ ಬಿಲೀವ್ ಏನು ಮಾಡ್ತಾ ಇದ್ದೀರಾ, ನಂಗೆ ಬಂದೇ ಬರುತ್ತೆ, ಇಂದೆಲ್ಲ ನಾಳೆ ತೊಗೊಳ್ತೀನಿ, ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸ್ತೀನಿ ಅಂತ ತೊಗೊಂಡಿದ್ದೀರಾ, ಅಯ್ಯೋ ಕಾರೇ ಸಿಗ್ತಿಲ್ಲ, ಅಥವಾ ಬೇರೆಯವರೆಲ್ಲ ಕಾರ್ ತೊಗೊಂಡಿದ್ದಾರೆ ನನಗಿಲ್ಲ ಅನ್ನೋ ಜಲಸಿ ಫೀಲಿಂಗ್ ಮಾಡ್ತಿದ್ದೀರಾ, ಥಾಟ್ ಏನು ಕ್ರಿಯೇಟ್ ಮಾಡ್ತಿದ್ದೀರಾ, ಆ್ಯಕ್ಷನ್ ಏನು ಮಾಡ್ತಾ ಇದ್ದೀರಾ. ಸೊ ಈ 4ರ ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಇದು ಗ್ರ್ಯಾಟಿಟ್ಯೂಡ್ ಅಂದರೆ ಹೇಗೆ ಇದಾಗುತ್ತೆ ಅಂತ? ಗ್ರ್ಯಾಟಿಟ್ಯೂಡ್ ಬಹಳ ಇಂಪಾರ್ಟೆಂಟು. ನಾವು ಇವತ್ತು ಎಲ್ಲವನ್ನ ಪಡ್ಕೊತಿದ್ದೀವಿ. ಮನುಷ್ಯನಿಗೆ ಯಾವುದು ಈಸಿಯಾಗಿ ಸಿಗತ್ತೆ ಅದ್ರ ಬಗ್ಗೆ ಕೃತಜ್ಞತೆ ಇಲ್ಲ, ಅದ್ರ ಬಗ್ಗೆ ವ್ಯಾಲ್ಯೂ ಇಲ್ಲ. ಈಗ ನಮ್ಮ ಮನೆಯಲ್ಲಿ ನೀರು 24 ಗಂಟೆ ಬರ್ತಿದೆ, ನೀರಿನ ಬಗ್ಗೆ ಯಾವುದು ಕೃತಜ್ಞತೆ ಇಲ್ಲ. ಅದೇ ಒಂದು 3 ದಿನ ನೀರಿಲ್ಲ ಅಂತ ನೋಡಿ ಹಾಹಾಕಾರ ಆಗತ್ತೆ, ಅಯ್ಯೋ ನೀರು ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆ ಸಲ್ಲಿಸ್ತಲೇ ಟೇಕಿಂಗ್ ಫಾರ್ ಗ್ರಾಂಟೆಡ್ ಮಾಡ್ತಾ ಇದ್ವಿ ಎವ್ರಿ ಟೈಮ್. ಸೊ ಕೃತಜ್ಞತೆಗೆ ಮೇನ್ ಆಗಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾಕೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನೀವು ಕೇಳಿದ್ರೆ, ಯಾಕೆಂದರೆ ಈಗ ನಾನು ನಿಮ್ಮ ಮನೆಗೆ ಬರ್ತೀನಿ, ನೀವು ಮೇಡಮ್ ಬಂದಿದ್ದಾರೆ ಅಂತ ಕಾಫಿ ಮಾಡಿಕೊಡ್ತೀರಾ. ಸೊ ನಾನು ಕಾಫಿ ಕುಡಿತೀನಿ, ಮತ್ತೆ ಹೋಗ್ತೀನಿ, ನಿಮಗೆ ನಾನು ಏನು ಹೇಳಲ್ಲ. ಸೆಕೆಂಡ್ ಡೇ ಮತ್ತೆ ಬರ್ತೀನಿ, ಮತ್ತೆ ನೀವು ಕಾಫಿ ಕೊಡ್ತೀರಾ, ಮತ್ತೆ ಕುಡಿತೀನಿ, ಒಂದು ಥ್ಯಾಂಕ್ಸ್ ಹೇಳಲ್ಲ, ಏನು ಹೇಳಲ್ಲ. ಒಂದು 3rd ಡೇ 4th ಡೇಗೆ ನೀವು ಅದೇ ವಿಶ್ವಾಸ ಪ್ರೀತಿ ಇರುತ್ತಾ? ಯಾಕೆಂದರೆ ಥ್ಯಾಂಕ್ಸ್ ಹೇಳಿಲ್ಲ, ಏನು ಹೇಳಿ. ಅದೇ ಸೆಕೆಂಡ್ ಡೇನೇ ಸಕ್ಕರೆ ಸ್ವಲ್ಪ ಕಡಿಮೆ ಇರಲಿ, ಅಥವಾ ಸಕ್ಕರೆ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಅಂದರೆ ಮೇಡಮ್ಗೆ ಸಕ್ಕರೆ ಜಾಸ್ತಿ ಇಷ್ಟ ಅಂತ ನೀವು 1 ಸ್ಪೂನ್ ಹಾಕ್ತೀರಾ. ಸೊ ಅದಾದಮೇಲಿಂದ 1 ವೀಕ್ ಆದಮೇಲೆ ನಾನು ಥ್ಯಾಂಕ್ಸು, ಗ್ರ್ಯಾಟಿಟ್ಯೂಡು ಒಂದು ಇದನ್ನ ಇಟ್ಕೊಳ್ಳೋದ್ರಿಂದ ನಾಳೆ ದಿನ ಊಟಕ್ಕೂ ಕರಿತೀರಾ ಅಲ್ವಾ. ಅದೇ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ಮೇಡಮ್ ಏನಪ್ಪ ಒಂದು ಥ್ಯಾಂಕ್ಸ್ ಹೇಳಿಲ್ಲ, ಒಂದು ಮಾತಾಡಲಿಲ್ಲ ಅಂಥದ್ರಲ್ಲಿ ಭಗವಂತ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ. ಒಂದು ದಿನ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ಅವನು ಯಾಕೆ ಕೊಡ್ತಾನೆ, ಎಲ್ಲವನ್ನ ಕಿತ್ಕೊತಾನೆ. ಸೊ ಗ್ರ್ಯಾಟಿಟ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಲಾ ಆಫ್ ಅಟ್ರಾಕ್ಷನ್. ಕೆಲವು ಬರೆಯೋದ್ರಿಂದ ನಾವು ಇದನ್ನ ಚೇಂಜಸ್ಗಳು ಮಾಡ್ಕೊಬೋದಾ ಅಂತ? 100%. ಕೇವಲ ಬರೆಯೋದ್ರಿಂದನೇ ನನ್ನ ಇಡೀ ಲೈಫ್ 360 ಡಿಗ್ರಿ ಬದಲಾಯಿಸ್ಕೊಂಡಿದ್ದೀನಿ. 2018ಇಂದ ನನ್ನದೇ ಆದಂಥ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್. ವರ್ಡ್ಸಲ್ಲಿ ಏನು ತಾಕತ್ತಿದೆ, ಏನು ಪವರ್ ಇದೆ, ಒಂದೊಂದು ವರ್ಡಲ್ಲಿ ಅದರದೇ ಆದಂಥ ತಾಕತ್ತಿದೆ. ಇದಕ್ಕೆ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಡಾಕ್ಟರ್ ಮೊಸಾರೋ ಇಮಾಟೋ ಅಂತ ಗೂಗಲಲ್ಲಿ ಹಾಕಿ ಚೆಕ್ ಮಾಡ್ಬೋದು ವೀಕ್ಷಕರು. ಸೊ ಅದರಲ್ಲಿ ನಮ್ಮ ಡಾಕ್ಟರ್ ಮೊಸಾರೋ ಇಮಾಟೋ ಏನು ಮಾಡಿದ್ದಾರೆ, ಒಂದೊಂದು ವರ್ಡ್ಸ್ನ ತಗೊಂಡು ಲವ್ವು, ಹೇಟು, ಏನೇನು ಫ್ರೀಕ್ವೆನ್ಸಿ ಅಂತ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿ ಒಂದು ಕಡೆ ಒಂದು ಗ್ಲಾಸಲ್ಲಿ ಲವ್ ಅಂತ ಬರ್ತಿದ್ದಾರೆ, ಮತ್ತೊಂದು ಗ್ಲಾಸಲ್ಲಿ ಹೇಟ್ ಅಂತ ಬರ್ತಿದ್ದಾರೆ. ಎರಡನ್ನೂ ಫ್ರೀಸರಲ್ಲಿ ಇಟ್ಟು ಬೆಳಗ್ಗೆ ಎದ್ದು ತೆಗೆದಾಗ ಲವ್ ಅನ್ನೋದು ಬ್ಯೂಟಿಫುಲ್ ಡಿಸೈನ್ ಆಗಿದೆ, ಹೇಟ್ ಅನ್ನೋದು ಅದು ಒಂದು ಏನೂ ಡಿಸೈನೇ ಇಲ್ಲ. ಸೊ ಹಾಗೆ ನಮ್ಮ ಬ್ರೈನಲ್ಲೂ ಕೂಡ ಸೇಮ್, ನಾವು ಒಳ್ಳೇದು ಮಾತಾಡಿದಾಗ ಪಾಸಿಟಿವ್ ಫ್ಲವರ್ ಡಿಸೈನ್ ಆಗುತ್ತೆ, ಕೆಟ್ಟದ್ದು ಮಾತಾಡಿದಾಗ ನೆಗೆಟಿವ್ ಮಾತಾಡಿದಾಗ ಲೈಫ್ ಡ್ಯಾಮೇಜ್ ಆಗುತ್ತೆ. ಸೊ ವರ್ಡ್ಸ್ ಮ್ಯಾಜಿಕ್ ವೆಬಿನಾರಲ್ಲಿ ಕೇವಲ ಬರೆಯೋದ್ರಿಂದನೇ ನೀವು ಎಲ್ಲವನ್ನ ಪಡ್ಕೊತೀರಾ. ಈ ಮಂತ್ ಹೀಗಿರಬೇಕು ಅಂತ ನಾನು ಏನು ಬರೆದಿದ್ದೆ ಅದು ಹಾಗೇ ಇರುತ್ತೆ, ಇಯರ್ ಹೇಗಿರಬೇಕು ಹಾಗೇ ಇರುತ್ತೆ. ಪಾಸಿಟಿವ್ ಆಸ್ಪೆಕ್ಟ್ ಇದೆ, ಮತ್ತೆ ರೀಡಿಂಗ್, ರೈಟಿಂಗ್, ನೇಚರ್ ವಾಕ್, ಮೆಡಿಟೇಷನ್, ಈ 5 ಬಹಳ ಇಂಪಾರ್ಟೆಂಟ್. ಸೊ ಬರೆಯೋದ್ರಿಂದ ಹೇಗೆ ನಾಳೆ ದಿನ ಹೇಗಿರಬೇಕು ಅನ್ನೋದು ನಾನು ಇವತ್ತೇ ಬರೆದಿರ್ತೀನಿ. ಸೊ ಅದು ನನ್ನ ಕ್ಲಾಸಿಗೆ ಬರೋರಿಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಒಂದು ತಿಳ್ಕೊಂಡಿರೋ ಪ್ರಕಾರ ಏನು ಅಂತ ಅಂದರೆ, ಶಾರುಖ್ ಖಾನ್ ಅವರು ಇದನ್ನು ತುಂಬ ಯೂಸ್ ಮಾಡ್ತಿದ್ದಾರೆ. ಹೌದು, ನನಗಿದು ಆ್ಯಕ್ಚುಲಿ ಸೇನ್ ನಿನ್ನ ವೆಬ್ಸೈಟ್ಸಲ್ಲೆಲ್ಲ ತುಂಬ ನೋಡಿದ್ದೆ, ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ, ಅದ್ರ ಬಗ್ಗೆ ಓದ್ಬೇಕಾದ್ರೆ ಇದು ಅಟ್ರಾಕ್ಟ್ ಮಾಡೋದು. ಶಾರುಖ್ ಖಾನ್ ಅವ್ರು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಅವರು
ಅದನ್ನ ಅಳವಡಿಸ್ಕೊಂತ ಇದ್ರಂತೆ. ಹೌದು, ಇವತ್ತಿಗೂ I want to be like 20 this, I want to be ಪುಸ್ತಕನ like ಲಾ this, I ಆಫ್ want to be like this. ಅಟ್ರಾಕ್ಷನ್ ಹೌದು, ಓದ್ತಾ ಇದ್ದಾರೆ. ಅಂಡ್ ಬಾಲಿವುಡ್ ಹಾಲಿವುಡ್ ಅಲ್ಲಿ ಇದು ಜಾಸ್ತಿ. ತುಂಬಾ ಹೀರೋಗಳು ಇದನ್ನ ಇದು ಈ ಮಂತ್ರನ ಚಾಂಟ್ ಮಾಡ್ತಾ ಇರ್ತಾರೆ ಅಂತ ಈವನ್ ಆಲಿಯಾ ಭಟ್ಟದ ಒಂದು ಇದು ನೋಡಿದಾಗ್ಲೂ ಕನ್ನಡಿ ಮುಂದೆ ನಿಂತ್ಕೊಂಡು ಅವರು ನಾನು ಆಲ್ರೆಡಿ ಆಗಿದ್ದೀನಿ, ಆಸ್ಕರ್ ಅವಾರ್ಡ್ ತಗೊಂಡಿದ್ದೀನಿ ಅಂತಾನೆ ಅವರು ಫೀಲ್ ಮಾಡಿದ್ರು. ಫೀಲಿಂಗ್ ಥಾಟ್ ಬಿಲೀಫ್ ಆಕ್ಷನ್. ಸೊ 4 ಮಾಡಿದಾಗ್ಲೇ ಅವ್ರು ಇವತ್ತು ಸ್ಟೇಜ್ ಮೇಲೆ ಇದ್ದಾರೆ ಅಂದ್ರೆ ಅದೇ ಕಾರಣ. ಇಲ್ಲ, ನನ್ನ ಫ್ರೆಂಡ್ ಇದು ಮಾತು ಹೇಳಿದ್ರು ಅವ್ರು ನನಗೆ ಓಕೆ, ಇದನ್ನ ಈ ತರ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಸರ್, ಇದು ಮಾಡ್ತಾ ಮಾಡ್ತಾ ಹೋದಾಗ ನಾವು ಈ ತರ ಆಗ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಐ ಹ್ಯಾವ್ ನಾಟ್ ಬಿಲೀವ್ ಇನ್ ದಟ್. ನಮಗೇನು ಗೊತ್ತಾಗಿರ್ಲಿಲ್ಲ ಅವಾಗ. ಓಕೆ. ಬಟ್ ನೀವು ಹೇಳ್ತಾ ಇರೋದು ನೋಡ್ತಾರೆ ಇದು ನಿಜ ಅನ್ಸುತ್ತೆ. ಖಂಡಿತ. ಶಾರುಖ್ ಖಾನ್ ಫಸ್ಟ್ ಟೈಮ್ ಅವರು ಬಂದಾಗ, ಬಾಂಬೆಗೆ ಬಂದಾಗ, ನಾನು ಇಲ್ಲಿ ನಾನೇ ಕಿಂಗ್ ಆಗಿರ್ತೀನಿ ಅಂತಾನೆ ಅಂದಿದ್ದು. ಇವತ್ತು ಹಂಗೆ ಇದ್ದಾರೆ. ಹೌದು. ಸೊ ಬಟ್ ನಾವು ಹೇಗೆ ಅದನ್ನ ಸ್ವೀಕರಿಸ್ಕೊಂತೀವಿ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತಾ ಹೋಗ್ತಾ. ಸೊ ನೆಗೆಟಿವ್ಗಿಂತ ಪಾಸಿಟಿವ್ ಮಾತಾಡೋದ್ರಿಂದ ನಿಮಗೆ ಇದಕ್ಕೆ ಡೀಟೇಲ್ ಆಗಿ ಗೊತ್ತಾಗಬೇಕಂದ್ರೆ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಬಂದರೆ ಒಂದೊಂದು ವರ್ಡಿಂದ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗುತ್ತೆ. ಒಂದು ಬೀಜನ ಸೀಡ್ ಮಾಡಿರ್ತೀರ ನೆಗೆಟಿವ್, ಅಯ್ಯೋ ಲೈಫಲ್ಲಿ ಏನಿಲ್ಲ ಅಂತ, ಅದು 6 ತಿಂಗಳಿಗೆ ಎಫೆಕ್ಟ್ ಆಗುತ್ತೆ, ನಾಳೆನೇ ಗೊತ್ತಾಗಲ್ಲ ನಿಮಗೆ. ಬೀಜ ಮರ ಆಗಿ ಹಣ್ಣು ಕೊಡುತ್ತಾ ಅಥವಾ ಹಣ್ಣು ಇದಾಗತ್ತಾ ಅನ್ನೋದು ನಿಮಗೆ 6 ತಿಂಗಳಾದ್ಮೇಲೆ ನಿಮ್ಮ ಮಾತಿನ ಮೇಲೆ ಗೊತ್ತಾಗುತ್ತೆ. ಹೌದೌದು. ಇವತ್ತಿಂದು ಪ್ರಪಂಚದಲ್ಲಿ ಅತಿ ಮುಖ್ಯವಾದದ್ದು ಮನಿ ಇದ್ರೆ ಎಲ್ಲ ಆಗುತ್ತೆ, ಏನಿಲ್ದರೆ ಎಲ್ಲ ಕೆಲಸ ನಡೆಯುತ್ತೆ ಅನ್ನೋದೊಂದು ಮನಿಯನ್ನು. ಹೇಗೆ ಮನಿ ಅಟ್ರಾಕ್ಟ್ ಮಾಡೋದು ನಾವು ಇವಾಗ? ದುಡ್ಡನ್ನ ಅಟ್ರಾಕ್ಟ್ ಮಾಡಬೇಕು ಅಂದರೆ ಈಸಿ ವೇ ಮೈಂಡನ್ನು ಬದಲಾಯಿಸ್ಕೊಳ್ಬೇಕು. ಯಾವಾಗಲೂ ದುಡ್ಡು ಬರ್ತಿದೆ ಅಂತ ನೋಡಬೇಕು. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಎಷ್ಟೇ ಕೊಟ್ರು ಇಲ್ಲ ಅನ್ಬಾರ್ದು, ನಾಳೆಗೆ ಏನು ಅಂತ ಯೋಚನೆ ಮಾಡಬಾರ್ದು. ಸೊ ಅದನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 100% ದುಡ್ಡು ಬಂದೇ ಬರುತ್ತೆ. ಒಂದು ಎಕ್ಸ್ಪ್ಲನೇಷನ್ ಒಂದು ಕೊಡ್ಬೋದಾ ನೀವು? ಓಕೆ. ದುಡ್ಡು ಕೊಡುವಾಗ ಮೇಯ್ನಾಗಿ ನೋಟು ಈ ರೀತಿ ನಾವು ಹೆಂಗೋ ಒಂದು ಕೊಟ್ಬಿಡ್ತೀವಿ. ಸೊ ನೋಟನ್ನ ನಾವು ಕೊಡುವಾಗ ಇದೇನಿದೆ ಇದು ನಮ್ಮ ಕಡೆ ಇರಬೇಕು. ಈ ಓಪನ್, ಓಕೆ, ಕ್ಲೋಸಿಂಗ್ ಪಾಯಿಂಟ್ ಏನಿದೆ ಎದುರುಗಡೆ ವ್ಯಕ್ತಿಗೆ ನಾವು ಕೊಡಬೇಕು. ಇದು ಓಪನ್ ಇಲ್ಲ ಅಂದರೆ ನಿಮಗೆ ದುಡ್ಡು ಬರೋದಿಲ್ಲ, ಸ್ಟಾಪ್ ಆಗುತ್ತೆ. ಹೆಂಗೋ ಒಂದು ಕೊಡ್ತೀವಿ. ಸೊ ದುಡ್ಡು ಕೊಡುವಾಗ ಈ 2 ಪಾಯಿಂಟ್ ಏನಿದೆ ಇದನ್ನ ಹಿಂಗ್ ಮಡ್ಚ್ತೀವಲ್ವಾ, ಸೊ ಮಡ್ಚೆ ಕೊಡ್ಬೇಕು. ಕೆಲವೊಬ್ರು ಹಿಂಗ್ ಕೊಡ್ತಾರೆ, ಹಂಗೆಲ್ಲ ಕೊಡಬಾರ್ದು. ದುಡ್ಡು ಕೊಡುವಾಗ ಇದೇ ರೀತಿ ಕೊಡ್ಬೇಕು, ಮಡ್ಚಿ ಇವೆರಡು ನಿಮ್ ಕಡೆ ಇರ್ಬೇಕು. ಯಾಕಂದ್ರೆ ಇದು ಓಪನ್ ಇದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಎಲ್ಲವೂ ಗೊತ್ತು, ಅದು ಪ್ರತಿ ಇಂಚಿಂಚು ನೋಡುತ್ತೆ. ಹಾ, ಸೊ ಈ ರೀತಿ ಕೊಡ್ಬೇಕು. ಕೊಡುವಾಗ ಐ ಬ್ಲೆಸ್ ಯು. ಯಾರಿಗೆ ಕೊಡುವಾಗ ಒಂದ್ ಹಣ್ಣು ತಗೊಂತೀರ, ತರಕಾರಿ, ಐ ಬ್ಲೆಸ್ ಯು, ನಿಂಗೆ ಇದು ಡಬ್ಬಲ್ ಸಿಗ್ಲಿ. ಒಬ್ರಿಗೆ ಬ್ಲೆಸ್ ಮಾಡಿ ಕೊಡೋದ್ರಿಂದ ಅದು ದುಪ್ಪಟ್ಟು ನಮಗ್ ಬರುತ್ತೆ. ಬಾರ್ಗೇನ್ ಮಾಡೋರ್ಗೆ ಏನು ಹೇಳ್ತೀರಾ ಇದ್ರ ಟೈಮಲ್ಲಿ? ಬಾರ್ಗಿಂಗ್ ಅನ್ನೋದು ನಮ್ಮ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಆಕ್ಚುಲಿ ವೀಕ್ಷಕರು ಬೈಕೊಂತಾರೆ, ಬಟ್ ಬಾರ್ಗಿಂಗ್ ಮಾಡಬಾರ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಾರ್ಗಿಂಗ್ ಮಾಡೋದ್ರಿಂದ, ಈಗ ಬಾರ್ಗಿಂಗ್ ಯಾರು ಮಾಡ್ತಾರೆ? ಬಡವರು ಮಾಡ್ತಾರೆ, ದುಡ್ಡು ಇಲ್ದವ್ರು ಮಾಡ್ತಾರೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ರಿಚ್ ಪೀಪಲ್ಸ್ ಏನು ಮಾಡ್ತಾರೆ ಅಂತ ಗೊತ್ತು, ಪೂರ್ ಪೀಪಲ್ಸ್ ಏನು ಮಾಡ್ತಾರೆ ಅನ್ನೋದು ಗೊತ್ತು. ಅದು ತುಂಬ ಚುರುಕು. ಸೊ ನೀವು ಬಾರ್ಗಿಂಗ್ ಮಾಡಿದಾಗ ಅದು ಗೊತ್ತು, ಓ ಇವ್ರು ಪೂರ್ ಪೀಪಲ್ಲು, ಸೊ ಇವ್ರು ಬಾರ್ಗಿಂಗ್ ಮಾಡ್ತಿದ್ದಾರೆ ಅಂತ. ಇನ್ನೂ ಪೂರ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ಸೊ ದಯವಿಟ್ಟು ಇದನ್ನು ನೋಡಬೇಡಿ, ಬಾರ್ಗಿಂಗ್ ಮಾಡಬೇಡಿ. ನೀವು ಜಸ್ಟ್ ಮಾಲಿಗೆ ಹೋಗಿ ಸುಮ್ಮನೆ, ನಾನು ಸಿಂಪಲ್ಲಾಗಿ ಹೇಳ್ತೀನಿ, ಇದು ನನ್ನ ಮಾಸ್ಟರ್ ಮನಿ ಮೈಂಡಲ್ಲೂ ಇದೊಂದು ಟೆಕ್ನಿಕ್ಕು. ಸೊ ಎವ್ರಿ ಮಂತ್ ದುಡ್ಡು ಯಾರ್ಯಾರಿಗೆ ಬರಬೇಕು ಅಂತ ಇದೆ, ದುಡ್ಡು ಅಟ್ರಾಕ್ಟ್ ಮಾಡಬೇಕು ಅಂತ, ಪ್ರತಿ ತಿಂಗಳು ಸ್ಯಾಲ್ರಿ ಏನು ಬಂದಿರುತ್ತೆ ಜಸ್ಟ್ ಪರ್ಸಲ್ಲಿ ಹಾಕ್ಕೊಳ್ಳಿ. ಟ್ರಿಮ್ಮಾಗಿ ರೆಡಿಯಾಗಿ ರಿಚ್ ಪೀಪಲ್ಸ್ ಹೆಂಗೆ ಹೋಗ್ತಾರೆ ಕ್ಯಾಬಲ್ಲಿ ಹೋಗಿ ಒಂದು 2 ರೂಪಾಯಿ ಆದರೂ ಬಿಡಿ. ಈಗ 198 ಆಗಿರುತ್ತಪ್ಪ, 200 ರೂಪಾಯಿ ಕೊಟ್ಟಿರ್ತೀರ, 2 ರೂಪೀಸ್ನ ಕೇಳಬೇಡಿ. ಅಟ್ಲೀಸ್ಟ್ 2-3 ರೂಪಾಯಿ ಆದರೂ ಒಂದು ಸ್ವಲ್ಪ ಬಿಡೋದನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ನಿರಂತರವಾಗಿ ಬಿಡೋದಕ್ಕೆ ನಿಮಗೆ ದುಡ್ಡಿನ ಸೋರ್ಸಸ್ ಬರುತ್ತೆ. ಸೊ ಮಾಲಿಗೆ ಹೋಗಿ ಏನು ತೊಗೋಬೇಡಿ, ಯಾಕೆಂದರೆ ದುಡ್ಡು ಇರುತ್ತಲ್ಲ ಪರ್ಸಲ್ಲಿ, ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತು ದುಡ್ಡಿದೆ ಅಂತ. ನೀವು ಏನು ತೊಗೊಳ್ಬೇಡಿ, ಜಸ್ಟ್ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಬನ್ನಿ, ಮತ್ತೆ ಅದೇ ಕಾರಲ್ಲೇ ಬನ್ನಿ ವಾಪಸ್ ಬನ್ನಿ. ಸಬ್ ಕಾನ್ಷಿಯಸ್ ಮೈಂಡಿಗೆ ಏನಾಗುತ್ತೆ, ನೀವು ಪ್ರತಿ ಮಂತ್ ಮಾಲಿಗೆ ಹೋದಾಗ ನೀವು ತೊಗೊಳ್ಳಿ ಬಿಡಿ, ಅದು ಬೇಡ. ಹೋದಾಗ ಓ ಇವ್ರು ರಿಚ್, ಸೊ ಹೋಗ್ತಾ ಇದ್ದಾರೆ ಅನ್ನೋದು ಅದಕ್ಕೆ ಇದಾಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ನ ಬಿಲೀವ್ ಮಾಡಿಸ್ಬಿಟ್ರೆ ನಮ್ಮ ಮ್ಯಾನಿಫೆಸ್ಟೇಷನ್ ಚಿಟಿಕೆ ಹೊಡೆಯೋದ್ರಲ್ಲಿ ಆಗುತ್ತೆ. ಅದ್ರ ಮೂಲಕನೇ, ಯಾಕೆಂದರೆ ಅದೇ ಸಂದೇಶ ಕಳಿಸೋದು ಯೂನಿವರ್ಸ್ಗೆ. ಸೊ ನಮ್ಮ ಎನರ್ಜಿ ಏನಿದೆ ಅದಕ್ಕೆ ಗೊತ್ತಾಗತ್ತೆ. ಆ್ಯಂಡ್ ಕೊಡುವಾಗ 708 ಹೇಳ್ತಾ ಕೊಡಬೇಕು. ದುಡ್ಡು ಕೊಡುವಾಗ 708, ಈಗ ಗೂಗಲ್ ಪೇ ಯಾರಿಗಾದ್ರೂ ಮಾಡ್ತೀರಾ, 708 ಹೇಳ್ತಾ ಕೊಡೋದ್ರಿಂದ ನೀವು ದುಡ್ಡು ಏನು ಕೊಟ್ಟಿರ್ತೀರಾ ಅದರ ಅರ್ಧ ಭಾಗ ಆದ್ರೂ ನಿಮಗೆ ಬಂದೇ ಬರುತ್ತೆ. ಹೇಗೆ ಪ್ರೂವ್ ಮಾಡ್ತೀರಾ 708 ಹೇಳಿದ್ಮೇಲೆ ದುಡ್ಡು ಬರುತ್ತೆ? ಇದು ಏಂಜಲ್ ನಂಬರು, ಮನಿ ಏಂಜಲ್ ನಂಬರು. ಸೊ ಹಾಗಾಗಿ ಬರುತ್ತೆ. ಅದು ಬಿಟ್ರೆ ಶ್ರೀಮ್ ಅನ್ನೋ ಮಂತ್ರ, ಲಕ್ಷ್ಮೀ ದೇವಿಯ ಪವರ್ಫುಲ್ ಬೀಜಾಕ್ಷರ ಮಂತ್ರ. ಜಸ್ಟ್ ಶ್ರೀಮ್ 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 ಶ್ರೀಮ್
ಕೊಡುವಾಗ ಬ್ಲೆಸ್ ಮಾಡ್ತಾ ಕೊಟ್ರಿ, ಇಸ್ಕೊಳ್ಳುವಾಗ ಬ್ಲೆಸ್ ಮಾಡ್ತಾ ತಗೊಳ್ಳಿ, ಓಕೆ ನೋಡಿ ಮಿರಾಕಲ್ ಆಗುತ್ತೆ. ಅಟ್ಲೀಸ್ಟ್ ಅರ್ಧ ಅಮೌಂಟ್ ಆದ್ರೂ, ಈಗ 100 ಕೊಡ್ತಿದ್ದೀನಿ, ನನ್ನ ಅಕೌಂಟ್ಗೆ 50 ಆದ್ರೂ ಯಾರಾದ್ರೂ ಬಂದೇ ಬರ್ತಾರೆ, ಕೊಟ್ಟೆ ಕೊಡ್ತಾರೆ. ಓಕೆ ಓಕೆ. ಈಗ ಮನಿ ನಿರಂತರವಾಗಿ ಬರೋಕ್ಕೆ ಏನು ಮಾಡಬೇಕಾಗುತ್ತೆ ನಾವು? ಮನಿ ನಿರಂತರವಾಗಿ ಬರಬೇಕು ಅಂದರೆ ನಾವು ದುಡ್ಡಿಲ್ಲ ಅಂತ ಫಸ್ಟ್ ಹೇಳಬಾರ್ದು, ದುಡ್ಡಿದೆ ಅಂತ ನೋಡಬೇಕು. ಫೀಲಿಂಗಲ್ಲಿ ಆಲ್ರೆಡಿ ದುಡ್ಡು ಬಂದಿದೆ, ಯಾರಿಗಾದ್ರೂ ದುಡ್ಡು ಬರಬೇಕಾಗಿದ್ರೆ ಮೇನ್ ಆಗಿ ಆ ವ್ಯಕ್ತಿಯ ಫೋಟೋ ತಗೊಂಡು ಯಾವ ವ್ಯಕ್ತಿ ದುಡ್ಡು ಕೊಡಬೇಕು, ದುಡ್ಡು ಬಂದಿದೆ, ನಿಂದ ದುಡ್ಡು ನಾನು ಸ್ವೀಕರಿಸಿದ್ದೀನಿ, ಇಷ್ಟು ಅಮೌಂಟ್ ಬಂತು ಅಂತ ಹೇಳಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆಲ್ರೆಡಿ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ದುಡ್ಡು ತಂದು ಕೊಟ್ಟರು ಅಥವಾ ಬಂದು ಮನೆಗೆ ಬಂದು ಕ್ಯಾಶ್ ಕೊಟ್ಟರು ಅಂತ ವಿಜುವಲೈಸೇಷನ್ ಮಾಡಿಕೊಂಡ್ರೆ ದುಡ್ಡು ಬಂದೇ ಬರುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ. ಸೊ ಮೇನ್ ಆಗಿ ನೆಗೆಟಿವ್ ಮೈಂಡ್ಸೆಟ್ ಮಾಡ್ಕೊಳ್ಬೇಡಿ. ದುಡ್ಡು ಬರಬೇಕು ಅಂದರೆ ವ್ಯಾಲ್ಯೂ ಕೊಡಬೇಕು. ಇದಕ್ಕೆ ಆದಂಥ ವ್ಯಾಲ್ಯೂ ಕೊಟ್ಟರೆ ಮಾತ್ರ. ಇವತ್ತು ದುಡ್ಡಿಲ್ಲ ಅಂತೀವಿ, ಯಾಕಿಲ್ಲ, ಏನು ರಿಲೇಷನ್ಶಿಪ್ಪು? ಮನಿ ಅನ್ನೋದು ಒಂದು ಫ್ರೆಂಡ್ ಥರ. ನಮಗೆ ಎಂಥ ಆಪತ್ಕಾಲದಲ್ಲಿ ಬರೋದು ಒಬ್ಬ ಫ್ರೆಂಡು ಸಹಾಯಕ್ಕೆ ಬರಲ್ಲ, ದುಡ್ಡಿದ್ರೆ ಆಗೋಗುತ್ತೆ ಅಲ್ವಾ? ಪ್ರಪಂಚ ದುನಿಯಾ ನಿಂತಿರೋದೇ ದುಡ್ಡಿನ ಮೇಲೆ. ಬಟ್ ದುಡ್ಡಿಗೆ ಸಲ್ಬೇಕಾಗಿರೋ ವ್ಯಾಲ್ಯೂ ಕೊಡ್ತಾ ಇಲ್ಲ ನಾವು. ಮನೆಗೆ ಬರ್ತೀವಿ, ಎಲ್ಲೋ ಒಂದು ಕಡೆ ಪರ್ಸನ್ ಇಡ್ತೀವಿ, ಮತ್ತೆ ಏನೋ ಒಂದು ಕೆಲ್ಸಕ್ಕೆ ಆಗ್ಬೇಕಾ ಅವಾಗ ದುಡ್ಡನ್ನು ತೆಗಿತೀವಿ. ಸೊ ದುಡ್ಡಿಗೆ ಈಗ ಯಾರಾದರೂ ನಮ್ಮ ಮನೆಗೆ ಬಂದಾಗ ಗೆಸ್ಟ್ಗಳನ್ನ ಎಲ್ಲಾದರೂ ಕೆಳ ಕೂತ್ಕೊಳ್ಳಿ ಅಥವಾ ನಿಮ್ಗೆ ಚಾಪೆ ಹಾಕಲ್ಲ, ಎಲ್ಲೋ ಒಂದು ಕಡೆ ಕೂಡಿಸ್ತೀವ? ಇಲ್ಲ. ಅಂಥದ್ರಲ್ಲಿ ದುಡ್ಡಿನಿಂದ ನಮ್ಮ ಇಡೀ ಜೀವನ ನಡೆಯುತ್ತೆ, ತೊಗೊಂಡೋಗಿ ಎಲ್ಲೋ ಬಿಸಾಕಿರ್ತೀವಿ, ಆಮೇಲೆ ತಗೊಳ್ತೀವಿ. ಸೊ ದುಡ್ಡಿಗೆ ಕೊಡಬೇಕಾಗಿರೋ ವ್ಯಾಲ್ಯೂ ಉತ್ತರಕ್ಕೆ ಕೊಡಿ, ಉತ್ತರ ದಿಕ್ಕಿಗೆ ಇಡಿ ದುಡ್ಡನ್ನ. ಆ್ಯಂಡ್ ರೆಡ್ ಕ್ಲಾತ್ ಮೇಲೆ, ವೆಲ್ವೆಟ್ ಕ್ಲಾತ್, ಯಾಕೆಂದರೆ ಮೂಲಾಧಾರ ಚಕ್ರ ಅಂತೀವಿ. ಹಾಂ, ರೆಡ್ ಕ್ಲಾತ್ ಮೇಲೆ ವ್ಯಾಲೆಟ್ನ ಇಡಿ. ವ್ಯಾಲೆಟ್ಗೂ ಹಿಂಗೆ ಇರಬೇಕು ಅನ್ನೋದಿದೆ. ಸೊ ಗ್ರೀನ್ ಕಲರ್ ವ್ಯಾಲೆಟ್ನ ತಗೊಳ್ಳೋದ್ರಿಂದ ನಿಮಗೆ ದುಡ್ಡು ನಿರಂತರವಾಗಿ ಬರುತ್ತೆ. ನಾನು ಆ್ಯಕ್ಚುಲಿ ವ್ಯಾಲೆಟ್ನ ಮಾಡಿಸಿದ್ದೀನಿ, ಅದರಲ್ಲಿ ಏಂಜಲ್ ನಂಬರ್ ಹಾಕಿದ್ದೀನಿ. ಕ್ರೋರ್ಸ್ ರುಪೀಸ್ ವ್ಯಾಲೆಟ್ ಅಂತ ನನ್ನ ಇಂಟ್ಯೂಷನ್ ಏನೇನು ಬಂತು ಮೆಡಿಟೇಷನಲ್ಲಿ ಅದನ್ನೇ ಮಾಡಿಸಿರೋದು. ಆ ವ್ಯಾಲೆಟ್ ಅದು ಏನು ಗೊತ್ತಿಲ್ಲ, ಬ್ಲೆಸ್ ಮಾಡಿ ಕೊಡ್ತೀನಿ. ತುಂಬ ಜನಕ್ಕೆ ಸಕ್ಸಸ್ ಸ್ಟೋರಿ ಬಂದಿದೆ. ತಗೊಂಡವರೆಲ್ಲ 3 ಲಕ್ಷ ಬಂದಿದೆ, ವಿತಿನ್ 2 ಲ್ಯಾಕ್ ಬಂದಿದೆ. ಅದು ಏನು ಮಿರಾಕಲ್ ಗೊತ್ತಿಲ್ಲ, ಬ್ಲೆಸ್ಸಿಂಗ್ ಅಲ್ಲಿ ಆ ಪವರ್ ಇದೆ. ಸೊ ಯೂನಿವರ್ಸ್ ಏನು ನಂಗೆ ಇಂಟ್ಯೂಷನ್ ಕೊಡ್ತು ಅದ್ರ ಮೂಲಕನೇ ನಾನು ಮಾಡಿರೋದು. ನಂದೇ ಆದಂಥ ಜೆಂಟ್ಸ್ಗೂ ಇದೆ, ಲೇಡೀಸ್ಗೂ ಇದೆ. ಸೊ ವ್ಯಾಲೆಟು, ಸೊ ಅದು ನಾರ್ತ್ ಸೈಡ್ ಇಡಬೇಕು, ತಂದು ಆ ವೆಲ್ವೆಟ್ ಕ್ಲಾತ್ ಮೇಲೆ ಇಡಬೇಕು. ಹೌದು, ಎಲ್ಲಂದ್ರಲ್ಲೇ ಬ್ಯಾಗಲ್ಲಿ ಇಡೋದು ಹಂಗೆ ಮಾಡಬಾರ್ದು. ಆಮೇಲೆ 100 ರೂಪೀಸ್ ನೋಟ್ಗೆ 100 ರೂಪೀಸ್ ನೋಟೇ ಸೇರಿಸಿರ್ಬೇಕು. ಈಗ 2,000 ರೂಪಾಯಿ ನೋಟ್ ಜೊತೆ ಕೆಲವೊಬ್ರು 50 ರೂಪಾಯಿ ನೋಟ್ ಇಟ್ಟಿರ್ತಾರೆ. 2,000 ರೂಪಾಯಿ ನೋಟ್ ಹೈ ಎನರ್ಜಿ, 20 ರೂಪಾಯಿ ನೋಟ್ ಲೋ ಎನರ್ಜಿ. ಸೊ ಅದರ ಹೈ ಎನರ್ಜಿನ ಇದು ತಗೊಂಡ್ಬಿಟ್ಟಿದೆ. ನೀವು ಹೇಳೋ ಪ್ರಕಾರ ಸ್ವಲ್ಪ ದುಡ್ಡು ಇಟ್ಕೊಂಡವರು 500,000 ಇದ್ರಲೇಬೇಕು ಅಂತ ಹೇಳ್ತೀರಾ, ಅಂದ್ರೆ ಅಟ್ರಾಕ್ಟ್ ಆಗೋಕ್ಕೆ ಬೇನಿ. ಹೌದು, ಪರ್ಸಂತೂ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಗೂಗಲ್ ಪೇ, ಫೋನ್ ಪೇ, ಬಟ್ ವ್ಯಾಲೆಟ್ ಇರಲೇಬೇಕು. ಅಟ್ಲೀಸ್ಟ್ ಮೇನ್ 2,000 ದೊಡ್ಡ ಅಮೌಂಟ್ ಏನಿದೆ ಅದು ಕಾಣೋ ಥರ ಇಡಬೇಕು. ನಾವು ವ್ಯಾಲೆಟ್ ತೆಗಿತಿದ್ದಂಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ದೊಡ್ಡ ಅಮೌಂಟ್ ಕಾಣುತ್ತೆ. ನಮ್ಮ ಹತ್ರ ಅಮೌಂಟ್ ಅಷ್ಟಿದೆ ಅಂತ ಸಬ್ಕಾನ್ಷಿಯಸ್ ಮೇನ್ ಆಗಿ ಸಬ್ಕಾನ್ಷಿಯಸ್ ಮೈಂಡ್ನ ನಂಬಿಸ್ಬೇಕು ಸರ್, ದುಡ್ಡು ಈಸಿಯಾಗಿ ಬರುತ್ತೆ. ಈಗ ಆಕ್ಚುಲಿ ಇದು ಏನಂತ ಕೇಳಬೇಕು ಅಂದ್ರೆ, ಈಗ ವ್ಯಾಲೆಟ್ಗಳನ್ನ ಯೂಸ್ ಮಾಡ್ತಾರೆ ಮೆನ್ಸ್ಗಳು ಯೂಸ್ ಮಾಡ್ತಾರೆ. ಅದು ಯಾವ ತರ ಎಲ್ಲಿ ಇಟ್ಕೊಬೇಕು, ಯಾವ ತರ? ಈಗ ಒಬ್ಬೊಬ್ರು ಬ್ಯಾಕ್ ಪ್ಯಾಕ್ ಅಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ, ನಿಜನಾ? ಅದು ಇಟ್ಕೊಳ್ಬಹುದು, ಬಟ್ ವ್ಯಾಲೆಟ್ ಅನ್ನೋದು ಇರಲೇಬೇಕು. ದುಡ್ಡು ಕಾಣಲಿಲ್ಲ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೆಂಗ್ ಗೊತ್ತಾಗಿರುತ್ತೆ ಅಲ್ವಾ? ಸೊ ದುಡ್ಡು ಇರಬೇಕು. ವ್ಯಾಲೆಟ್ ಅನ್ನೋದು ಇವತ್ತಿನ ದಿನ ಇಲ್ಲ, ಬಟ್ ವ್ಯಾಲೆಟ್ ಇಟ್ಕೊಳ್ಬೇಕು. ಗ್ರೀನ್ ವ್ಯಾಲೆಟ್ ಸಪ್ರೇಟ್ ಕಂಪಾರ್ಟ್ಮೆಂಟ್ ಅಲ್ಲಿ ದುಡ್ಡನ್ನ ಇಡಬೇಕು. ತೆಗೆದ ತಕ್ಷಣ ಒಂದು ಹೈ ಅಮೌಂಟ್ ಏನಿರುತ್ತೆ ನೋಟು ಅದು ಕಾಣೋ ತರ ಇರಬೇಕು. ನಿಮ್ಮ ಹತ್ರ 500 ಇರಲಿ 1000 ಇರಲಿ, ಸೊ ಅದು ಹೈ ಅಮೌಂಟ್ ಏನಿರುತ್ತೆ ಅದು ಕಾಣೋ ತರ ಇರಬೇಕು. ಅಂಡ್ ಬ್ಲೆಸ್ ಮಾಡ್ತಾ ಕೊಡಿ, ಬ್ಲೆಸ್ ಮಾಡ್ತಾ ರಿಸೀವ್ ಮಾಡಿ. ಎನಿ ಎಕ್ಸಾಂಪಲ್ಸ್ ಹೇಳ್ಬೋದಾ ನೀವು ಇದನ್ನ ಅಟ್ರಾಕ್ಟ್ ಮಾಡೋರು ಮನಿ ತರ? ಮಾಸ್ಟರ್ ಮನಿ ಮೈಂಡ್ ಇಂದ, ಮಾಸ್ಟರ್ ಮನಿ ಮೈಂಡ್ ಅನ್ನೋದೇ ದುಡ್ಡಿಗೆ ರಿಲೇಟೆಡ್ ಆಗಿರೋ ಕ್ಲಾಸ್. ಅದು ಮಾರ್ನಿಂಗ್ ಇಂದ ಈವ್ನಿಂಗ್. ಏನದು ಮಾಸ್ಟರ್ ಮನಿ ಮೈಂಡ್ ಅಂದ್ರೆ? ಅದು ಅಂದ್ರೆ ಮನಿಯ ರಿಲೇಟೆಡ್ ನಮ್ಮ ಮೈಂಡ್ ಸೆಟ್ ನ ಮಾಸ್ಟರ್ ಮಾಡ್ಕೊಂತೀವಿ. ಮನಿ ಅನ್ನೋದು ನಮಗೆ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ನಾವು ಮಾಡಿರೋ ತಪ್ಪುಗಳೇನು ಅನ್ನೋದು ಗೊತ್ತಾಗತ್ತೆ. ಮೇನ್ ಆಗಿ ಅಲ್ಲಿ ಒಂದು ಓಲ್ಡ್ ಸ್ಟೋರಿ ಅಂತ ಮಾಡಿಸ್ತೀನಿ ಮೆಡಿಟೇಷನ್ ಅಲ್ಲಿ. ಇವತ್ತು ದುಡ್ಡು ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ನಮ್ಮ ತಂದೆ ತಾಯಿದ್ ನೋಡಿರ್ತೀವಿ ನಾವು. ತಂದೆ ತಾಯಿ ಸಫರ್ ಪಡ್ತಿರೋದು ದುಡ್ಡಿಗಾಗಿ, ನಮಗೆ ಓದಿಸುವಾಗ ಬರ್ಸುವಾಗ. ಸೊ ದುಡ್ಡಿನ ಬಗ್ಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ. ಓ ದುಡ್ಡು ಅನ್ನೋದು ಈಸಿ ಅಲ್ಲ. ಇವತ್ತಿನ ದಿನ ಹೇಳ್ತಾರಲ್ಲ, ಮಕ್ಳುಗಳಿಗೆ ಹೇಳ್ತಾರೆ ದುಡ್ಡೇನ್ ಗಿಡದಲ್ಲಿ ಬೆಳೆಯುತ್ತಾ, ಕಷ್ಟಪಟ್ರೇನೆ ದುಡ್ಡು, ಬೆವ್ರು ಸುರಿಸಿದ್ರೇನೆ ದುಡ್ಡು. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಏನ್ ಗೊತ್ತಾ, ಏನ್ ಹೇಳ್ತೀವಿ ಅದನ್ನ ತಗೊಳತ್ತೆ, ಅದನ್ನ ಪ್ರೂವನ್ ಮಾಡತ್ತೆ. ನೀವು ಬೆವ್ರು ಸುರಿಸೋವರೆಗೂ ನಿಮ್ಗೆ ಒಂದನಿ ದುಡ್ಡು ಕೊಡಲ್ಲ. ಕಷ್ಟಪಟ್ರೇನೆ ದುಡ್ಡು, ದುಡ್ಡೇನ್ ಗಿಡದಲ್ಲಿ ಬೆಳೆಯುತ್ತಾ ಮಕ್ಳಿಗೆಲ್ಲ ಹೇಳ್ತಿರ್ತೀವಿ. ಸೊ ಮಕ್ಕಳ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ತಗೊಂಡಿರ್ತಾರೆ. ಸೊ ಇವತ್ತು ನಾವೇನ್ ಅನ್ಭೋಗ್ಸಿದ್ವೋ ಅದನ್ನೇ ನಾಳೆ ನಮ್ಮ ಮಕ್ಳು ಅನ್ಭೋಗಿಸ್ತಾರೆ.
ಸೊ ಮಾಸ್ಟರ್ ಮನಿ ಮೈಂಡ್ ಇಂದ ಅದೆಲ್ಲ ತಪ್ಪುಗಳು ಸರಿ ಹೋಗುತ್ತೆ. ಓಲ್ಡ್ ಸ್ಟೋರಿ ಏನು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ನಾನಾ ರೀತಿ ಅದಕ್ಕೆ ರಿಲೇಟೆಡ್ ಆಗಿ ಒಬ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ಒಬ್ರು ಕಷ್ಟಪಟ್ಟು ದುಡಿತಾ ಇದೀವಿ, ದುಡ್ಡೇ ಸೇರ್ಸಕ್ ಆಗ್ತಾ ಇಲ್ಲ. ಇನ್ನೊಂದು ನನ್ನ ಮೈಂಡ್ ಸೆಟ್ ಅಲ್ಲೇ ನಾನು ದುಡ್ಡು ಮಾಡ್ತೀನಿ. ನನ್ನ ಮೈಂಡ್ ಸೆಟ್ ಅಲ್ಲೇ ನಾನು ದುಡ್ಡು ಮಾಡ್ತೀನಿ, ಕಷ್ಟಪಟ್ಟು ಯಾವೊಂದು ಇದು ಮಾಡ ಕೂಲಿ ಮಾಡೋ ಇಷ್ಟೊತ್ತಿಗೆ ಕುಬೇರ ಆಗೋಗ್ಬಿಡ್ತಿದ್ದ ಅಂತ ಹೇಳ್ತಾರೆ. ಹೌದು ಹೌದು. ಏನ್ ಬೆಸ್ಟ್ ಎಕ್ಸಾಂಪಲ್ ಆಕ್ಚುಲಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ 20% ಅಷ್ಟೇ ಕಷ್ಟಪಡ್ಬೇಕು, 80% ನಿಮ್ಮ ಮೈಂಡ್ ಸೆಟ್. ಬಟ್ ನಾವೇನ್ ಅನ್ಕೊಂಡಿದೀವಿ 100% ಕಷ್ಟಪಟ್ರೆ 20% ದುಡ್ಡು ಬರುತ್ತಪ್ಪ ನಮ್ ಶ್ರಮಕ್ಕೆ ಅಂತ. ಬಟ್ ಅದು ತಪ್ಪು. ಎಲ್ಲರ ಮೈಂಡ್ ಸೆಟ್ ಮೇಲೆ ಅಷ್ಟೇ, ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್. ತುಂಬಾ ಜನ ಆತರ ತಿಳ್ಕೊಂಡಿರ್ತಾರಲ್ಲ, ಅದಕ್ಕೆ ಅದನ್ನ ತಿಳಿಸ್ಬೇಕಾಗಿತ್ತು ಈ ವಿಚಾರದಲ್ಲಿ. ಅದಕ್ಕೆ ಈಗ ಮೈಂಡ್ ಸೆಟ್ ಇಟ್ಕೊಂಡು ದುಡ್ಡು ಮಾಡ್ಬೋದು ಅಂತ ಹೇಳ್ತಾರೆ. ಹೌದು, ಮೈನ್ ಥಿಂಗ್ ಆ ದುಡ್ಡಲ್ಲಿ ನಾವು ಒಂದು ಯೋಚನೆ ಮಾಡ್ಬೇಕಾದ್ರೂ ಅದನ್ನ ಮೈಂಡ್ ಸೆಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಹೌದು, ಕಷ್ಟಪಟ್ಟೆ ಮಾಡ್ಬೇಕು ಅನ್ನೋದೇನಿಲ್ಲ ಇವತ್ತಿನ ಇದರಲ್ಲಿ. ಇವತ್ತು ಟೆಕ್ನಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಆ ವಿಚಾರದ ಬಗ್ಗೆ ಅಂದ್ರೆ ತಂದೆ ತಾಯಿ ಕಷ್ಟಪಟ್ಟಿರೋದು ನೋಡಿದಾಗ ಮಕ್ಳಿಗೆ ತನಗ್ ತಾನೇ ಗೊತ್ತಿರಲ್ಲ. ಕಷ್ಟಪಟ್ರೆ ನಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟಪಡ್ತಿದ್ದಾರೆ, ನಾವು ಇಷ್ಟು ಕಷ್ಟಪಟ್ರೇನೆ ದುಡ್ಕೊಳಕ್ ಆಗೋದು ಅನ್ನೋದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿರುತ್ತೆ. ಅದೇ ಹೇಳುದು, ಓಲ್ಡ್ ಸ್ಟೋರಿ ಡಿಲೀಟ್ ಆಗಿ ನ್ಯೂ ಸ್ಟೋರಿನ ಕ್ರಿಯೇಟ್ ಆಗೋದು. ಅದು ಸಬ್ ಕಾನ್ಶಿಯಸ್ ಮೈಂಡ್ ರಿಪ್ರೋಗ್ರಾಮ್ ಆಗತ್ತೆ. ಸೊ ಮಾಸ್ಟರ್ ಮನಿ ಮೈಂಡ್ ಅಲ್ಲಿ ಟೋಟಲಿ ಅವ್ರದ್ದು ಏನೇನು ತಪ್ಪು ಮಾಡಿದ್ದಾರೆ, ಹೇಗೆ ವ್ಯಾಲ್ಯೂ ಕೊಡೋದು. ಅಂಡ್ ಮಾಸ್ಟರ್ ಮನಿ ಮೈಂಡ್ಗೆ ನೀವು ಜಾಯಿನ್ ಆದ್ರೆ ಒಂದ್ಸರಿ ಕ್ಲಾಸ್ ಯಾರು ತಗೊಂತಾರೋ ಲೈಫ್ ಟೈಮ್ ದುಡ್ಡು ಅವ್ರಿಗೆ ಅಟ್ರಾಕ್ಟ್ ಮಾಡ್ಬೋದು. ಸರಿಯಾದ ಒಂದು ವೇ ತಿಳ್ಕೊಂಡ್ರೆ ಅಂದ್ರೆ ಕರೆಕ್ಟ್ ಆಗಿ ನೀವು ದಾರಿ ಸಿಗತ್ತೆ ನಿಮ್ಗೆ. ಈ ವಾಸ್ತುಗೂ ಮತ್ತೆ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ? ವಾಸ್ತುಗೂ ಇದಕ್ಕೂ ಹೌದು, ಕುಬೇರ ಅಲ್ವಾ, ಕುಬೇರ ಮೂಲೆ. ಸೊ ಅದಕ್ಕೆ ಅದು ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಇಡೋದ್ರಿಂದ ವ್ಯಾಲೆಟ್ ನಿಮ್ಗೆ ದುಡ್ಡು ನಿರಂತರವಾಗಿ ಬರುತ್ತೆ. ಒಂದ್ ವೇಳೆ ನಾರ್ತ್ ವೆಸ್ಟ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾರ್ತ್ ಕಡೆ ಇಡಬೇಕು. ಅಂಡ್ ದುಡ್ಡು ಕೊಡುವಾಗ ಮಂಗಳವಾರ ಶುಕ್ರವಾರ ಕೊಡಬಾರ್ದು. ನಾನು ಅದನ್ನ ಕೇಳೋಣ ಅಂತ ಬಂದೆ ಇವಾಗ ನಿಮ್ಮ ಹತ್ರ. ಈಗ ಮಂಗಳವಾರ ಶುಕ್ರವಾರ ಅದನ್ನ ಅಮೌಂಟ್ಗಳು ಕೊಡಬಾರ್ದು, ಬೇರೆಯವ್ರಿಗೆ ದುಡ್ಡು ಕೊಡಲ್ಲ ನಾವು, ಶುಕ್ರವಾರ ಬೇರಿಂದ ದುಡ್ಡು ತೆಗಿಯಲ್ಲ ಅಂತೆಲ್ಲ ಹೇಳ್ತಾರೆ. ಹೌದು, ಯಾಕೆಂದ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಯ ಲಕ್ಷ್ಮಿನ ಇನ್ನೊಬ್ರಿಗೆ ಕೊಟ್ಟಾಗ ನಮಗೆ ದುಡ್ಡು ಬರ್ದಲ್ಲೇ ಇರುತ್ತಲ್ಲ, ಸ್ಟಾಪ್ ಆಗತ್ತಲ್ಲ. ಅದು ಹಿಂದಿನ ಕಾಲದಿಂದ ಬಂದಿದೆ ಸರ್. ನಮ್ ತಾತ ಮುತ್ತಾತ ಅಜ್ಜಿರೆಲ್ಲ ಇದನ್ನೇ ಹೇಳ್ಕೊಂಡ್ ಬಂದ್ರು, ಮಂಗಳವಾರ ಶುಕ್ರವಾರ ಕೊಡ್ಬೇಡ, ಮೊಸರನ್ ಕೊಡ್ಬೇಡ, ಸಕ್ಕರೆನ್ ಕೊಡ್ಬೇಡ ಅಲ್ವಾ, ಹಾಲನ್ ಕೊಡ್ಬೇಡ. ಅಂತದ್ರಲ್ಲಿ ದುಡ್ಡನ್ನ ಹೆಂಗ್ ಕೊಡಕ್ ಆಗತ್ತೆ? ಸೊ ಕೊಡ್ಬೇಡ ಅನ್ನೋದು ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತು, ಕೊಟ್ರೆ ನಿಂಗೆ ದುಡ್ಡು ಬರಲ್ಲ ಅನ್ನೋದು. ಅದು ಬಿಲೀವ್ ಮಾಡಿದ್ದೆ. ಸೊ ಅಲ್ಲಿಂದ ಅದೊಂದು ಮೂಢನಂಬಿಕೆ ಆದ್ರೂನು ಅದನ್ನ ನಂಬ್ಕೊಂಡ್ ಬಂದಿರೋದ್ರಿಂದ ಸೊ ಅದು ನಂಬಲೇಬೇಕಾಗಿದೆ. ಅಂಡ್ ಮಂಗಳವಾರ ಶುಕ್ರವಾರ ಅದು ದೇವಿಯ ಒಂದು ದಿನ. ಆ ದಿನ ನಮ್ಮ ಮನೆಯ ಲಕ್ಷ್ಮಿನ ಕೊಡಬಾರ್ದು ಅನ್ನೋದು ವಾಡಿಕೆ. ಅದು ಬಿಲೀವ್ ಮೇಲೆ ಹೋಗುತ್ತೆ. ಕೆಲವೊಬ್ರು ಮಂಗಳವಾರ ಶುಕ್ರವಾರ ಕೊಡೋರು ಇದ್ದಾರೆ, ಬಟ್ ಕೊಡೋದ್ರಿಂದ ನಂಗೆ ದುಡ್ಡು ಬರಲ್ಲ ಅನ್ಕೊಂಡ್ ಕೊಟ್ರೆ ದುಡ್ಡು ಬರಲ್ಲ. ಆಲ್ ಅಬೌಟ್ ಮೈಂಡ್ ಸೆಟ್. ಮೈಂಡ್ ಸೆಟ್ ನಾವು ಹೇಗೆ ರಿಪೋರ್ಟ್ ಹೇಗೆ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 100%. ಈಗ ಮನಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ದುಡ್ಡನ್ನು ಬರೆಯೋದ್ರಿಂದ ನಮಗೆ ಹೆಲ್ಪ್ಫುಲ್ ಆಗಿದೆಯಾ? ಅದು ದುಡ್ಡು ಕಲ್ತ್ಕೊಳ್ಳೋದು ಅಂದ್ರೆ ದುಡ್ಡನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದು ಸಾಕಷ್ಟು ವಿಧಿವಿಧಾನ ಇದೆ. ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಕ್ಲಾಸ್ ಮಾಡಿಸ್ತೀನಿ. ಸೊ ಅದರಲ್ಲಿ ಅವ್ರದ್ದು ಚೇಂಜಸ್ ಆಗತ್ತೆ. ಬರೆಯೋದ್ರಿಂದ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್, ಬರೆಯೋದ್ರಿಂದ ನಮ್ಮ ಇಡೀ ಲೈಫ್ ಚೇಂಜ್ ಮಾಡ್ಕೊಳ್ಬಹುದು. ಅದರಲ್ಲೂ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ 4 ಏರಿಯಾನು ಇರುತ್ತೆ. ಅದಕ್ಕೆ ಸಪರೇಟ್ ಕ್ಲಾಸ್ ಇರುತ್ತೆ, ಇದಕ್ಕೆ ಸಪರೇಟ್ ಕ್ಲಾಸ್ ಇರುತ್ತೆ. ಇದು ಏನಾದ್ರು ಬೆಸ್ಟ್ ಎಕ್ಸಾಂಪಲ್ ಏನಾದ್ರು ಹೇಳ್ಬೋದಾ ಮೇಡಮ್ ಇದರಲ್ಲಿ? ನೀವು ಇದನ್ನು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅಲ್ಲಿ ಮಾಸ್ಟರ್ ಮನಿ ಮೈಂಡ್ ಮಾಡಿಸ್ತಿರುವಾಗ್ಲೇನೆ ಅವ್ರಿಗೆ 3.5 ಲಕ್ಷ ಚೆಕ್ ಕೊಡ್ತೀನಿ ಅಂತ ಅಂದ್ರು. ಕೊರೋನಾ ಟೈಮಲ್ಲಿ ಕೊಡ್ಬೇಕಾಗಿತ್ತು. ಅವ್ರು ಆಕ್ಚುಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟರು. ನನ್ನ ಒಂದು ಕ್ಲಾಸಲ್ಲಿ ಅವ್ರು ಬಂದು ಸೆಕೆಂಡ್ ಟೈಮ್ ಬಂದು ಜಾಯ್ನ್ ಆಗಿ ಸಕ್ಸಸ್ ಸ್ಟೋರಿ ಹೇಳಕ್ಕೋಸ್ಕರ ಬಂದಿದ್ದು. ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ. ಇದನ್ನ ಇಮಿಡಿಯೇಟ್ ಅವ್ರಿಗೆ ಕರೋನಾ ಟೈಮಲ್ಲಿ ನಿಮ್ಗೆ ದುಡ್ಡು ಕೊಡ್ಬೇಕಿತ್ತು, ಕೊಟ್ಟೇ ಇಲ್ಲ, ನಾನು ಬರ್ತಾ ಇದ್ದೀನಿ, ಎಲ್ಲಿದ್ದೀರಾ ಅಂತ ಅವ್ರಿಗೆ ಕಾಲ್ ಬಂತಂತೆ. ಇನ್ನೊಂದು ಬಂದು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇಂದ ರಿಲೇಶನ್ಶಿಪ್ ಚೆನ್ನಾಗಾಗಿದೆ, ಮತ್ತೆ ಹೆಲ್ತ್ ಏರಿಯಾ ಚೆನ್ನಾಗಾಗಿದೆ, ತುಂಬಾನೇ ಸಕ್ಸಸ್ ಇದೆ. ಕೇವಲ ಬರೆಯೋದ್ರಿಂದ ನನ್ಗೆ ನಾಳೆ ಹಿಂಗಿರ್ಬೇಕಂತ ನಾನು ಏನ್ ಬರೆದಿರ್ತೀನಿ ಅದು ಹಾಗೇ ಇರುತ್ತೆ. ಸೊ ಎವ್ರಿ ಮಂತ್ ಏನ್ ಡಿಕ್ಲೇರ್ ಮಾಡ್ತೀನಿ ಅದು ಕೂಡ ಹಾಗೆ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ನಂಗೆ ಏನ್ ಬಂತು, ನಾನು ಆಲ್ರೆಡಿ ಐ ರಿಟರ್ನ್ ಇನ್ ಆಗಸ್ಟ್ ಅಲ್ಲಿ ಬರ್ದ್ಬಿಟ್ಟಿದ್ದೆ ನಾನು. ಸೊ ಚಾನಲ್ ಅವರು ಕರೆದು ನನ್ ಗುರ್ಸಿ ನನ್ನ ಬಾಲಿಗೆ ಕರ್ಕೊಂಡು ಹೋಗಿ ಸೊ ಅದು ಆಲ್ರೆಡಿ ನಾನು ಬರ್ದಿದ್ದು. ನಾನು ಆಗಕ್ಕಿಂತ ಮುಂಚೆನೆ ಬರ್ದು ಐ ಡಿಕ್ಲೇರ್ಡ್. ಸೊ ಈಸಿಯಾಗಿ ಆಯ್ತು. ಮನಿ ಈಸಿ ಆದ್ರೆ ಈಸಿ ಅಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ನಿಮ್ಮ ಪ್ರಕಾರ? ಮನಿ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರೆ ಎಲ್ಲವೂ ಚೇಂಜ್ ಆಗುತ್ತೆ. ನಿಮ್ಮ ಇಡೀ ಲೈಫ್ 360 ಡಿಗ್ರಿ ಬದಲಾವಣೆ ಆಗುತ್ತೆ. ಈಗ ತುಂಬಾ ಕಷ್ಟಪಡೋರು ಯಾವಾಗಲೂ ಹೇಳ್ತಾರೆ ಮನಿ ಪ್ರಾಬ್ಲಮ್ ಇದೆ, ಅಲ್ಲಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆ ಮೈಂಡ್ ಸೆಟ್ ನ ಅವ್ರನ್ನ ಚೇಂಜ್ ಮಾಡೋದಕ್ಕೆ ಅಂದ್ರೆ ನೀವು ಕ್ಲಾಸಸ್ಗಳು ಮಾಡ್ತೀರಾ? ಅದು ಹೌದು, ಮಾಸ್ಟರ್ ಮನಿ ಮೈಂಡ್ ಅನ್ನೋ ಕ್ಲಾಸ್. ಸೊ ಅವ್ರಿಗೆ ನೆಗೆಟಿವ್ ಬರಬಾರ್ದು. ನೆಗೆಟಿವ್ ಆಗಿ ನೆಗೆಟಿವ್ ಥಾಟ್ಸ್ ಬರೋರ್ಗೆ ಏನು ಹೇಳ್ತೀರಾ ನೀವು ಇದಕ್ಕೆ?
ನೆಗೆಟಿವ್ ಆಲ್ರೆಡಿ ಬರ್ತಾನೆ ಇರುತ್ತೆ. ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 60,000 ಏನು ಥಾಟ್ಸ್ ಕ್ರಿಯೇಟ್ ಮಾಡ್ತಾನೆ ಒಬ್ಬ ವ್ಯಕ್ತಿ. ಅದರಲ್ಲಿ 99.99% ನೆಗೆಟಿವೇ ಇರುತ್ತೆ, 1% ಪಾಸಿಟಿವ್ ಇರುತ್ತೆ. ಸೊ ನೆಗೆಟಿವ್ ಬಂದಾಗ ಕ್ಯಾನ್ಸಲ್ ಡಿಲೀಟ್ ಅನ್ಬೇಕು. ಏನೇ ನೆಗೆಟಿವ್ ಬಂದಾಗಲೂ ಇಮಿಡಿಯೇಟ್ ಕ್ಯಾನ್ಸಲ್ ಡಿಲೀಟ್ ಅಂದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತಗೊಳ್ಳೋದಿಲ್ಲ. ಓಕೆ ಓಕೆ. ಸೊ ಸಾಕಷ್ಟು ರಿಲೇಟೆಡ್ ಆಗಿ ಇದೆ ಈ ಕ್ಲಾಸಲ್ಲಿ. ಈಗ ಮನುಷ್ಯನ ವ್ಯೂ ಏನು ನೋಡಿದ್ರು ತೊಗೊಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಓಕೆ. ಏನೇ ಒಂದು ಅಟ್ರಾಕ್ಟ್ ಮಾಡಿದ್ರು ಅದು ತೊಗೊಬೇಕು, ಇದು ತೊಗೊಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಬಟ್ ಅದು ಒಂಥರ ಮನಿ ಇರಲ್ಲ. ಯಾವ ಥರ ಅಟ್ರಾಕ್ಟ್ ಮಾಡ್ಬೋದು ಅದನ್ನ? ಮೈಂಡ್ ಸೆಟ್ ಸರ್. ಪಾಸಿಟಿವ್ ಆಗಿ ನನಗೆ ಬಂದೇ ಬರುತ್ತೆ. ಇವತ್ತು ತಗೊಳಕ್ಕಾಗ್ಲಿಲ್ವಾ, ನೀವೀಗ ಒಂದು ಕಾರ್ ನೋಡ್ತೀರಾ, ನಮ್ಮ ಒಂದು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅಲ್ಲಿ ಜೆಲಸಿ ಪಡಬೇಡಿ. ಈಗ ನನ್ನ ಹತ್ರ ಇಲ್ಲ, ಅಯ್ಯೋ ಅವನ ಹತ್ರ ಇದೆ, ನನ್ನ ಫ್ರೆಂಡ್ ಹತ್ರ ತಗೊಂಡ್ಬಿಟ್ಟಿದ್ದಾನೆ, ನನಗಿಲ್ಲ ಅಂದಾಗ ನಿಮ್ ಫೀಲಿಂಗ್ ಏನಾಗ್ತಿದೆ? ಜೆಲಸಿ ಆಗ್ತಿದೆ, ಅಸೂಯೆ ಪಡ್ತಿದ್ದೀರ. ಸೊ ಎನರ್ಜಿ ಏನಾಗುತ್ತೆ? ಹೋಗುತ್ತೆ. ಇಲ್ಲ ಅಂದಾಗ ಓ ಇಲ್ಲ, ಜಲಸಿ ಪಟ್ರೇನೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಸೊ ನಾನು ಒಂದಿನ ತಗೊಳ್ತೀನಿ ನೋಡು, ಮುಂದಿನ ವರ್ಷ ನನ್ನ ಮನೆ ಮುಂದೆನೂ ಇದೇ ತರ ಕಾರ್ ಇರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೆಂಗೋ ಕೊಡುತ್ತೆ. ಜಸ್ಟ್ ನೀವು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಓಕೆ ಓಕೆ. ನೀವು ಲಾಸ್ಟ್ ಟೈಮ್ ಹೇಳಿದಾಗ ಕರ್ಮ ರಿಟರ್ನ್ಸ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಜಲಸಿಂದ ವಿಚಾರಕ್ಕೆ ಬಂದೆ ಇವಾಗ. ಅದೊಂದ್ರೆ ಆ ಥರ ಜಲಸ್ ಪಡೋದ್ರಿಂದ ಅವ್ರಿಗೂ ಕೆಟ್ಟದಾಗುತ್ತೆ. ಹೌದು, 100%. ಅಸೂಯೆ ಇದು ಮಾಡಬಾರ್ದು ಅಂತ. ಅಂದ್ರೆ ಅಸೂಯೆ ಪಟ್ಟಾಗ ಏನಾಗುತ್ತೆ, ಅದೇ ಫೀಲಿಂಗ್, ಅದೇ ವೈಬ್ರೇಷನ್, ಅದೇ ಥಾಟ್ ಹೋಗುತ್ತೆ. ನನ್ನ ಹತ್ರ ಇಲ್ಲ ಅನ್ನೋದೇ ನೀವು ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳ್ತೀರಾ. ಅಯ್ಯೋ ನನ್ನ ಹತ್ರ ಇದೆ, ನನ್ನ ಹತ್ರ ಇಲ್ಲ, ಇಂಥ ಕಾರ್ ತಗೋಬೇಕಿತ್ತು, ನನ್ನ ಕೈಲಿ ಆಗ್ತಿಲ್ಲ ಅಂತ ಫೀಲ್ ಮಾಡ್ಕೊಂಡ್ರು ಸಾಕು, ಸಬ್ ಕಾನ್ಶಿಯಸ್ ಮೈಂಡ್ ಚುರುಕು ಅದು. ಅದಕ್ಕೆ ಈಸಿಯಾಗಿ ಗೊತ್ತಾಗ ಅದು ಅದೇ ಸಂದೇಶನ ಯೂನಿವರ್ಸ್ಗೆ ಕೊಡುತ್ತೆ. ಸೊ ನೀವೇನ್ ಅನ್ಕೊಂಡಿದೀರಾ ಅದೇ ನನ್ನ ಕಮಾಂಡ್ ಅನ್ಕೊಂಡು ಅದು ಕೊಡುತ್ತೆ. ಸೊ ಏನೇ ತಗೊಳ್ಬೇಕಾದ್ರೂ ಮೇನ್ ಆಗಿ ಆಲ್ರೆಡಿ ಬಂದಿದೆ ಅಂತ ಫೀಲ್ ಮಾಡಿ. ಎರಡನೇದು, ನಾನು ಒಂದಿನ ತಗೊಳ್ತೀನಿ, ನನಗೂ ಸಾಧ್ಯ. ಯಾವತ್ತು ನಿಮ್ಮನ್ನ ಡಿಗ್ರೇಡ್ ಮಾಡ್ಕೋಬೇಡಿ. ನನ್ನಲ್ಲಿ ಒಂದು ಸೆಲ್ಫ್ ಲವ್ ಜರ್ನಿ ಇದೆ, ಸೆಲ್ಫ್ ಲವ್ದು. ಸೊ ಅದರಿಂದ ನಿಮ್ಮ ಲೈಫಲ್ಲಿ ಚೇಂಜ್ ಆಗತ್ತೆ. ಫಸ್ಟ್ ನಿಮ್ಮನ್ನ ನೀವು ನಂಬಿ, ಪ್ರಪಂಚ ನಂಬ್ಲಿ ಬಿಡ್ಲಿ. ನಾನು ಯಾವಾಗ್ಲೂ ಹೇಳೋದು, ಪ್ರಪಂಚ ನಿಮಗ್ ಕೈ ತೋರಿಸ್ಲಿ, ಇಡೀ ಪ್ರಪಂಚ ನಿಮಗ್ ಎದುರುಗಡೆ ಬಂದು ಕೈ ತೋರಿಸ್ಲಿ, ನಿಮಗ್ ನೀವು ಯಾವತ್ತು ಕೈ ತೋರಿಸ್ಕೋಬೇಡಿ. ಯಾವತ್ತು ನಿಮ್ಮ ಬೆನ್ನನ್ನ ನೀವು ತಟ್ಕೊಳ್ಳಿ. ಐ ಆಮ್ ಸಕ್ಸಸ್ಫುಲ್, ಐ ಆಮ್ ವಂಡರ್ಫುಲ್, ಐ ಆಮ್ ಸೂಪರ್, ನಾನು ಇಂದೆಲ್ಲ ನಾಳೆ ತಗೊಳ್ತೀನಿ ಅನ್ನೋದು ನೀವು ಎಲ್ಲಿವರೆಗೂ ನೀವು ಸ್ಟ್ರಾಂಗ್ ಆಗಿರ್ತೀರಾ ಅಲ್ಲಿವರೆಗೂ ನಿಮ್ಗೆ ಲೈಫ್ ಇದಾಗತ್ತೆ. ಯಾಕೆಂದ್ರೆ ಕೊನೆಗೆ ಬರೋದೇ ನೀವು. ನಿಮ್ ತಂದೆ ತಾಯಿ ಬರಲ್ಲ ಕಷ್ಟ ಕಾಲದಲ್ಲಿ, ನಿಮ್ ಫ್ರೆಂಡ್ಸ್ ಬರಲ್ಲ, ನಿಮ್ ಪಾರ್ಟ್ನರ್ಸ್ ಬರಲ್ಲ, ಕೊನೆಗೆ ನಿಲ್ಲದೆ ನೀವು. ನಿಮಗ್ ನೀವೇ ಸ್ಟ್ರಾಂಗ್ ಇಲ್ಲ ಅಂದ್ರೆ, ಅಯ್ಯೋ ನಾನು ಏನಿಲ್ಲ ಅನ್ಕೊಂಡ್ರೆ ಇಡೀ ಪ್ರಪಂಚ ತುಳಿದು ಬಿಡುತ್ತೆ. ನಾವ್ ಏನ್ ಪ್ರಪಂಚ ನೋಡ್ತಿದೀವಿ ಅದು ಮಿರರ್, ನಮ್ಮ ಲೈಫಿಗೆ ಅದು ಮಿರರ್. ಸೊ ಒಳಗಡೆ ಏನ್ ಫೀಲ್ ಮಾಡ್ತೀವಿ ಅದೇ ನಮಗೆ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ. ಹಾಗೆ ಈಗ ಕರ್ಮಕ್ಕೂ ಈ ದುಡ್ಡು ಮಾಡೋದಕ್ಕೂ ಸಂಬಂಧ ಇದೆಯಾ? ಕರ್ಮ ಇದೆ ಸರ್. ಪಾಸ್ಟ್ ಲೈಫ್ ಕರ್ಮದಲ್ಲಿ ನಾವು ದುಡ್ಡನ್ನ ಹೆಂಗೆಂಗೋ ಖರ್ಚು ಮಾಡಿದ್ರೆ, ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ, ಸೊ ಈ ಜನ್ಮದಲ್ಲಿ ಪೂರಾ ಹುಟ್ಲೇಬೇಕು. ಯಾಕೆಂದ್ರೆ ನಾವು ಮಾಡಿರೋ ಕರ್ಮಕ್ಕೆ ಅನ್ಭೋಗಿಸ್ಲೇಬೇಕು, ಅದರಿಂದ ನಾವು ಪಾಠ ಕಲಿಲೇಬೇಕು. ಇದನ್ನ ಕ್ಲಿಯರ್ ಮಾಡ್ಕೊಬೋದಾ ನಾವು? 100% ಕ್ಲಿಯರ್ ಮಾಡ್ಕೊಳ್ಬಹುದು. ಅಂದ್ರೆ ಅದಕ್ಕೆ ನೀವೇನೋ ಸ್ಪೆಷಲ್ ಕ್ಲಾಸಸ್ ಏನಾದ್ರು ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಏನಾದ್ರು ಕರ್ಮ ಹೀಲಿಂಗ್ ಅಂತ ಅದರಲ್ಲೇ ಮಾಡ್ತಾ ಇದ್ದೀರಾ? ಅದು ಮಾಡ್ಬೋದು ಆ ಥರ? ಖಂಡಿತ ಮಾಡ್ಬೋದು. ಅಂದ್ರೆ ಹೋದ ಜನ್ಮದಲ್ಲಿ ಏನೇ ಕರ್ಮ ಮಾಡಿದ್ರು ಈ ಜನ್ಮದಲ್ಲಿ ಬಡವಾಗಿ ಹುಟ್ಟಿರ್ತಾನೆ ಈ ತರ ಅಂತೆಲ್ಲ? ಹೌದು, ಅದೇ ಆನ್ಸೆಸ್ಟರ್ಸ್ ಕರ್ಮನೂ ಬರುತ್ತೆ, ಪಾಸ್ಟ್ ಲೈಫ್ ಕರ್ಮನೂ ಬರುತ್ತೆ, ಪ್ರೆಸೆಂಟ್ ಕರ್ಮನೂ ಬರುತ್ತೆ. ಸೊ ಏನಾಗ್ತಿದೆ ಅನ್ನೋದು ನೋಡ್ಕೊಂಡು ಮಾಡಬೇಕು. ಓಕೆ. ಹಾಗೆ ನಮ್ಮ ವೀಕ್ಷಕರಿಗೆ ಮನಿ ಹೇಗೆ ಅಟ್ರಾಕ್ಟ್ ಮಾಡೋದು, ಅದ್ರ ಬಗ್ಗೆ ಮನಿ ಹೇಗೆ ಫ್ಲೋ ಮಾಡ್ಕೊಳ್ಳೋದು ಅಂತ ಏನಾದ್ರು ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಓಕೆ. ಸೊ ನಾನು ಅಫರ್ಮೇಷನ್ ಮೂಲಕ ನಾನು ವೀಕ್ಷಕರಿಗೆ ತಿಳಿಸ್ತೀನಿ. ಇದು 55 × 5 ಅಂದರೆ 5 ದಿನ 55 ಸಾರಿ ಬರೆಯೋ ಅಂಥ ಮೆಥಡು ಇದು. ಸೊ ಪ್ರತಿದಿನ ಮನಿ ಬಗ್ಗೆ ಕೇಳಿದ್ರೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಹ್ಯಾವ್ ರಿಸೀವ್ಡ್ 1 lakh rupees ಅಥವಾ ಏನಿದೆ ಅಮೌಂಟು ಅದನ್ನು ನೀವು ಕೇಳಿಕೊಂಡು ಜಸ್ಟ್ ಗ್ರೀನ್ ಕಲರ್ ಪೆನ್ನಲ್ಲಿ 55 ಸಾರಿ ಪ್ರತಿದಿನ 5 ಗಂಟೆ 55 ನಿಮಿಷ ಕರೆಕ್ಟಾಗಿ ಬರಿಬೇಕು ನೀವು. ಸೊ ಬರೆಯೋದ್ರಿಂದ 55 ಏನಿದೆ ಅದು ಪಂಚಭೂತಕ್ಕೆ ಕನೆಕ್ಟ್ ಆಗುತ್ತೆ 5 ದಿನ ಅನ್ನೋದು. ಸೊ ಈಸಿಯಾಗಿ ಅಟ್ರಾಕ್ಟ್ ಮಾಡ್ತಾರೆ. ಅಂದರೆ ಬರೆಯುವಾಗ ಫೀಲಿಂಗ್, ಥಾಟ್, ಬಿಲೀಫ್, ಆ್ಯಕ್ಷನ್ ಆಲ್ರೆಡಿ ಬಂದಿದೆ ಯೂನಿವರ್ಸ್ ಕೊಟ್ಟಿದೆ ಅನ್ನೋ ಫೀಲ್ ಮಾಡ್ತಾನೆ ನೀವು ಬರಿಬೇಕು. ಸೊ ಬರೆದಾಗ ಖಂಡಿತ ಬಂದೇ ಬರುತ್ತೆ 100%. ಸೊ 5 days ಮಾಡಿ, ಆಮೇಲೆ ಲೆಟ್ ಗೋ ಮಾಡಿ, ಬಿಟ್ಬಿಡಿ, ಸರೆಂಡರ್ ಮಾಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ದುಡ್ಡು ಬಂದೇ ಬರುತ್ತೆ. ದುಡ್ಡು ಬಂದಾಗ ದಯವಿಟ್ಟು ಮೇಡಮ್ಗೆ ಹೇಳಿ. ಖಂಡಿತ ಸಕ್ಸಸ್ ಸ್ಟೋರಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇನ್ನೂ ತುಂಬ ವಿಷಯಗಳನ್ನ ತಿಳಿಸ್ಕೊಡ್ಬೇಕು. ಖಂಡಿತ ಥ್ಯಾಂಕ್ ಯು ಸೋ ಮಚ್.